ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಲ ದಮಯಂತಿಯರು ಒಬ್ಬರನ್ನೊಬ್ಬರನ್ನು ತ್ಯಜಿಸಿ ಬದುಕುವುದಕ್ಕೆ ಶಕ್ಯ ಇಲ್ಲ ಅನ್ನುವಷ್ಟು ಪರಸ್ಪರ ಸೆಳೆತದಿಂದ ಕೂಡಿದವರಾಗಿದ್ದರೂ ಅನಿವಾರ್ಯ ಕಾರಣದಿಂದ ಇಬ್ಬರು ಬೇರ್ಪಡಬೇಕಾದಂತಹ ಪ್ರಸಂಗ ಬಂತು ಅನ್ನುವಲ್ಲಿಯ ತನಕದ ಕಥೆ ನಿನ್ನೆಯ ತನಕದ ಕಥಾನುಸಂಧಾನದಲ್ಲಿ ನಾವು ಗಮನಿಸಿದ್ದೇವೆ. ಕೆಲವೊಂದು ಸಲ ಯಾವುದನ್ನು ನಾವು ಬಿಟ್ಟು ಬದುಕುವುದಕ್ಕೆ ಶಕ್ಯ ಇಲ್ಲ ಅನ್ನುವ ಸ್ಥಿತಿ ಇರ್ತದೆ. ಅಂಥದ್ದನ್ನು ಕೂಡ ಒಂದು ಮಹತ್ ಕಾರ್ಯದ ಉದ್ದೇಶಕ್ಕೋಸ್ಕರ ತ್ಯಜಿಸಲೇಬೇಕಾಗ್ತದೆ. ನಳ ದಮಯಂತಿಯರ ಆಪ್ತತೆ ಹೇಗಿತ್ತು ಅಂತ ಹೇಳಿದರೆ, ಅಕಸ್ಮಾತ್ ದಮಯಂತಿ ನಳನಿಗಿಂತ ದೂರಳಾದಳು ಅಂತಾದ ಪಕ್ಷದಲ್ಲಿ ನಳನಿಗೆ ಈ ಶರೀರದಲ್ಲಿ ಬದುಕಿರುವುದಕ್ಕೆ ಶಕ್ಯ ಇಲ್ಲ ಅನ್ನುವಷ್ಟು ಅವರಿಬ್ಬರ ಅನ್ಯೋನ್ಯತೆ ಇತ್ತು. ಇಷ್ಟು ಅನ್ಯೋನ್ಯತೆ ಇದ್ದೂ ಕೂಡ ನಳ ಬೇರೆಯಾಗಿದ್ದಾನೆ, ದಮಯಂತಿ ದೂರವಾಗಿದ್ದಾಳೆ. ಅಂತಹ ಸ್ಥಿತಿಯಲ್ಲಿ ಅವರಿಬ್ಬರೂ ವಸ್ತುತಃ ಶರೀರ ತ್ಯಾಗ ಮಾಡಬೇಕಾದಂತಹ ಪ್ರಸಂಗ ಇತ್ತು. ಹಾಗಿದ್ದೂ ಬದುಕಿ ಉಳಿದಿದ್ದಾರೆ. ಅವರ ಬದುಕಿ ಉಳಿಯುವಿಕೆಗೆ ಕಾರಣ ಒಂದೇ, ಮುಂದಕ್ಕೆ ಒಳ್ಳೆಯದ್ದಾಗ್ತದೆ ಅನ್ನೋ ಒಂದು ಭಾವನೆ. ಜೀವನ್ ಭದ್ರಾಣಿ ಪಶ್ಯತಿ ಅಂತ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ. ಬದುಕಿರುವವ ಎಂದಾದರೂ ಒಂದು ದಿವಸ ಮಂಗಳವನ್ನು ಕಾಣುವುದಕ್ಕೆ ಶಕ್ಯ ಇದೆ. ಎಂತಹ ದುರ್ಭರ ಪ್ರಸಂಗ ಒದಗಿ ಬಂದಾಗಲೂ ಕೂಡ ಮನುಷ್ಯ ಶರೀರ ತ್ಯಾಗ ಮಾಡುವಂತಹ ಯೋಚನೆಯನ್ನೂ ಮಾಡತಕ್ಕದ್ದಲ್ಲ. ಈ ಶರೀರ ತ್ಯಾಗದ ಯೋಚನೆಯೇ ಅತ್ಯಂತ ದುರ್ಬಲವಾದಂತಹ ಆಲೋಚನೆ. ಉಪನಿಷತ್ತು ಹೇಳ್ತದೆ, ಯಾರು ಆತ್ಮಹನನ ಮಾಡಿಕೊಳ್ಳುವ ಕೆಲಸವನ್ನು ಮಾಡ್ತಾನೆ ಅಂಥವನಿಗೆ ಅಸುರಿಯಾ ನಾಮತೆ ಲೋಕಾಹ ಅಂಧೇನ ತಮಸಾವೃತಾಹ ತಾನಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚ ಆತ್ಮಹನೋ ಜನಾಃ. ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ವ್ಯಕ್ತಿಗಳಿಗೆ ಅಂತಹ ಲೋಕದಲ್ಲಿ ಒಂದು ನಿಶ್ಚಿತವಾದ ಸ್ಥಳ ಕಾದಿರಿಸಲ್ಪಡ್ತದೆ. ಯಾವ ಲೋಕದಲ್ಲಿ ಅಂತೇಳಿದರೆ ಅಸುರಿಯಾ ನಾಮತೆ ಲೋಕಾಹ. ಯಾವ ಲೋಕದಲ್ಲಿ ಸುಖದ ಲವಲೇಶವೂ ಇರುವುದಿಲ್ಲವೋ, ಅಂಧೇನ ತಮಸಾವೃತಾಹ, ಕಗ್ಗತ್ತಲೆ ಆವರಿಸಿಕೊಂಡಿರ್ತದೋ ಅಂತಹ ತಾಮಸ ಲೋಕ ಅವನಿಗೆ ಕಾದಿರಿಸಲ್ಪಟ್ಟ ಲೋಕವಾಗ್ತದೆ. ಯಾರು ಆತ್ಮಹನನ ಮಾಡ್ತಾನೋ, ಆತ್ಮಹನನ ಅನ್ನುವುದಕ್ಕೆ ಮುಖ್ಯವಾಗಿ ಎರಡು ಅರ್ಥ ಇದೆ. ಒಂದು, ಆತ್ಮ ಅಂತ ಹೇಳಿದರೆ ಭಗವಂತ. ಆ ಭಗವಂತನನ್ನು ಹನನ ಮಾಡುವುದು ಅಂತೇಳಿದರೆ ಭಗವಂತನ ಬಗ್ಗೆ ಅಪಾರ್ಥವನ್ನು ಮಾಡಿಕೊಳ್ಳುವುದು, ಭಗವತ್ತತ್ವದ ಬಗ್ಗೆ ತಪ್ಪಾದ ತಿಳುವಳಿಕೆ. ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬ ತಪ್ಪಾಗಿ ತಿಳಿದಾಗ ಅವನು ನನ್ನನ್ನು ಕೊಂದುಬಿಟ್ಟ ಅನ್ನುವ ವ್ಯವಹಾರ ಇದೆ. ಈ ಅನ್ಯಥಾ ಜ್ಞಾನ ಅನ್ನುವುದು ಹತ್ಯೆ ಅನ್ನುವ ಶಬ್ದದಿಂದ ಕರೆಸಿಕೊಳ್ತದೆ. ಭಗವಂತನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುವುದು ಅನ್ನುವುದು ಅಧ್ಯಾತ್ಮದ ಮಾರ್ಗದಲ್ಲಿ ಆತ್ಮಹತ್ಯೆ ಅಂತ ಕರೆಸಿಕೊಂಡ್ರೆ, ಲೌಕಿಕ ಮಾರ್ಗದಲ್ಲಿ ತನ್ನನ್ನು ನಾನು ಬದುಕಿ ಏನು ಪ್ರಯೋಜನ ಅಂತ ಅಂದುಕೊಂಡು ಆತ್ಮಹನನದ ದೃಷ್ಟಿಯಿಂದ ಪ್ರವೃತ್ತಿ ಮಾಡುವಂಥದ್ದು ಆತ್ಮಹತ್ಯೆ ಅಂತ ಕರೆಸಿಕೊಳ್ತದೆ. ಅದು ಮಹಾ ಖೇದಕರ, ಮಹಾ ಅನಿಷ್ಟಪ್ರದವಾದದ್ದು. ನಲದಮಯಂತಿಯರ ಈ ಕಥಾನಕವನ್ನು ಬೃಹದಶ್ವರು ಏನು ವನಪರ್ವದಲ್ಲಿ ವರ್ಣಿಸಿದ್ದಾರೆ, ಅದನ್ನು ಗಮನಿಸಿದಾಗ ಇಂತಹ ಪರಿಸ್ಥಿತಿ ಬಂದಾಗ ಯಾವ ವ್ಯಕ್ತಿಯೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳದೆ ಉಳಿಯಲಾರ ಅನ್ನುವಷ್ಟು ದುಃಖದ ಸ್ಥಿತಿಯಲ್ಲಿ ಇವರಿಬ್ಬರ ವರ್ಣನೆ ಇದೆ. ಹಾಗಿದ್ದು ಅವರು ಆತ್ಮಹತ್ಯೆಯ ಆಲೋಚನೆಯನ್ನೇ ಮಾಡಲಿಲ್ಲ. ಮಾಡದೇ ಇರುವುದಕ್ಕೆ ಕಾರಣ ಈ ವೇದಾಂತದ ದೃಢವಾದಂತಹ ಜ್ಞಾನ. ಯಾಕಂದರೆ ಮನುಷ್ಯನಿಗೆ ತಾನಾಗಿ ಹುಟ್ಟುವುದಕ್ಕೆ ಅಧಿಕಾರ ಇಲ್ಲ. ಅವನು ನಾನು ಇಂಥಲ್ಲಿ ಹುಟ್ಟಬೇಕು ಅಂತ ಭಾವಿಸಿಕೊಂಡ್ರೆ ಅಲ್ಲಿ ಹುಟ್ಟುವುದಲ್ಲ.
ಅವನು ಭಗವಂತ ಪ್ರೇರಿತನಾಗಿ ಅವನ ಕರ್ಮಕ್ಕೆ ಅನುಗುಣವಾಗಿ ಎಲ್ಲೋ ಒಂದು ಕಡೆ ಹುಟ್ಟಿದ್ದಾನೆ. ಹುಟ್ಟಿನಲ್ಲಿ ಯಾರಿಗೆ ಸ್ವಂತ ಅಧಿಕಾರ ಇಲ್ಲವೋ ಅಂಥವನಿಗೆ ತಾನಾಗಿ ಪಡೆದ ಶರೀರವಲ್ಲದೇ ಇದ್ದ ಶರೀರವನ್ನು ನಾಶ ಮಾಡಿಕೊಳ್ಳುವುದರಲ್ಲೂ ಕೂಡ ಅಧಿಕಾರ ಇಲ್ಲ. ಹುಟ್ಟಿನಲ್ಲಿ ಅಧಿಕಾರವಿಲ್ಲದ ವ್ಯಕ್ತಿಗೆ ತಾನಾಗಿ ಮರಣವನ್ನು ತಂದುಕೊಳ್ಳುವಲ್ಲೂ ಅಧಿಕಾರ ಇಲ್ಲ. ಹಾಗಾಗಿ ಭಗವತ್ ಪ್ರೇರಿತವಾಗಿ ಜನನವನ್ನು ಪಡೆದಂತಹ ವ್ಯಕ್ತಿ ಎಲ್ಲಿಯ ತನಕ ವಾಸ್ತವ ಮರಣ ಅನ್ನುವುದು ಪ್ರಾಪ್ತವಾಗುತ್ತೆ ಅಲ್ಲಿಯ ತನಕ ಈ ಶರೀರವನ್ನು ಧಾರಣೆ ಮಾಡಿಕೊಂಡು ಅನುಷ್ಠಾನವನ್ನು ಸಾಧನೆಯನ್ನು ನಡೆಸಿಕೊಳ್ಳಬೇಕಾದ ಅನಿವಾರ್ಯತೆ ಅವನ ಮೇಲೆ ಇದೆ. ಆ ವೇದಾಂತದ ಜ್ಞಾನವನ್ನು ಪಡೆದಂತಹ ನಲ ದಮಯಂತಿಯರು ಇಂತಹ ಕ್ಲೇಶಕ್ಕೆ ಒಳಗಾದರೂ ಇದ್ದ ರಾಜ್ಯ ತಪ್ಪಿ ಹೋಗಿದೆ, ಮಕ್ಕಳಿಗಿಂತ ದೂರವಾಗಿದ್ದಾರೆ, ಶರೀರದಲ್ಲಿ ಉಡುವುದಕ್ಕೆ ಬಟ್ಟೆ ಇಲ್ಲ ಅನ್ನುವ ಪ್ರಸಂಗ ಬಂದು ಹೋಗಿದೆ, ದಮಯಂತಿಯ ಅರ್ಧ ಬಟ್ಟೆಯನ್ನು ತೊಟ್ಟು ಬದುಕಬೇಕಾದಂತಹ ಪ್ರಸಂಗ ನಲನಿಗೆ ಬಂದಿದೆ, ಹೊಟ್ಟೆಗೆ ಹಿಟ್ಟೂ ಲಭ್ಯವಾಗದೇ ಇರುವ ಪ್ರಸಂಗ ಒದಗಿ ಬಂದಿದೆ. ಈ ಸ್ಥಿತಿಯಲ್ಲೂ ನಲ ಆಲೋಚಿಸಿದ್ದು, ನಾನು ಕಲಿಯ ಆವೇಶದ ಕಾರಣದಿಂದ ಇಷ್ಟು ಕ್ಲೇಶವನ್ನು ಅನುಭವಿಸ್ತಾ ಇದ್ದೇನೆ, ನನ್ನ ಜೊತೆಯಲ್ಲೇ ದಮಯಂತಿ ಇದ್ದ ಪಕ್ಷದಲ್ಲಿ ಈಕೆಗೂ ಅಂತಹ ದುಃಖದ ಪರಿಮಾರ್ಜನೆಗೆ ಮಾರ್ಗವೇ ಇಲ್ಲದೆ ಆಗಿ ಹೋಗುತ್ತೆ. ಆದ್ದರಿಂದ ಈಕೆಯನ್ನು ತ್ಯಜಿಸುವುದರಿಂದ ಆಕೆಗೆ ಸುಖ ಸಿಗುವುದಕ್ಕೆ ಸ್ವಲ್ಪವಾದರೂ ಅವಕಾಶ ಇದೆ. ಆಕೆ ಮಾರ್ಗದಲ್ಲಿ ಹೋಗಿ ತವರು ಮನೆಯನ್ನು ಸೇರಿಕೊಂಡು ಆ ಮೂಲಕ ಸ್ವಲ್ಪ ಆನಂದವಾಗಿ ಬದುಕುವುದಕ್ಕೆ ಅವಕಾಶವಾದರೂ ಲಭ್ಯವಾದೀತು. ಆದರೆ ನನ್ನ ಜೊತೆಗೇ ಈಕೆಯನ್ನು ಉಳಿಸಿಕೊಂಡ ಪಕ್ಷದಲ್ಲಿ ನಾನು ದುಃಖವನ್ನು ಅನುಭವಿಸುವುದು ಮಾತ್ರವಲ್ಲದೆ ಈಕೆಗೂ ಇದೇ ದುಃಖದಲ್ಲಿ ಮುಳುಗಿಸಬೇಕಾದಂತಹ ಪ್ರಸಂಗ ಬಂದು ಬಿಡುತ್ತೆ ಅಂತ ಪತ್ನಿಯ ಮೇಲಿನ ಪ್ರೀತಿಯಿಂದ ಆಕೆಯನ್ನು ತ್ಯಜಿಸಿ ತಾನು ಹೊರಟಿದ್ದಾನೆ. ಯಾವಾಗ ನಳ ದೂರ ಹೋದ, ಮಲಗಿದ್ದಂತಹ ಸುಖನಿದ್ದೆಯಲ್ಲಿದ್ದಂತಹ ದಮಯಂತಿ ಆಕಾಶದಲ್ಲಿ ಸೂರ್ಯೋದಯ ಆಗುವುದಕ್ಕಿಂತ ಮುಂಚಿನ ಹಕ್ಕಿಗಳ ಕಲರವವನ್ನು ಕೇಳಿ ಎಚ್ಚೆತ್ತಲಂತೆ. ಹಕ್ಕಿಯ ಕಲರವದಿಂದ ಎಚ್ಚೆತ್ತು ಪಕ್ಕಕ್ಕೆ ಕೈ ಚಾಚಿದರೆ ಪಕ್ಕದಲ್ಲಿ ತನ್ನ ಪತಿದೇವ ಇಲ್ಲ ಅನ್ನುವುದು ಗಮನಕ್ಕೆ ಬಂತು. ಓ, ನಾನು ಬಹುಹೊತ್ತು ಮಲಗಿರಬೇಕು, ಆದ್ದರಿಂದ ಅರುಣೋದಯ ಕಾಲದಲ್ಲಿ ಏಳುವ ಸ್ವಭಾವವುಳ್ಳಂತಹ ನಳ ಪಕ್ಕದಲ್ಲೆಲ್ಲೋ ಸರೋವರವನ್ನು ನದಿಯನ್ನು ಹುಡುಕಿಕೊಂಡು ಸ್ನಾನಾರ್ಥಿಯಾಗಿ ಹೊರಟಿರಬೇಕು, ಈ ಕ್ಷಣದಲ್ಲಿ ಬಂದಾನು ಅಂತ ಎದ್ದು ತಾನು ಆತ ಬಂದ ಮೇಲೆ ಅನುಷ್ಠಾನ ಮಾಡುವುದಕ್ಕೆ ಬೇಕಾಗಿ ಸ್ಥಳವನ್ನು ಸಜ್ಜೀಕರಿಸ್ತಾಳಂತೆ. ಆದರೆ ಅದೆಷ್ಟು ಹೊತ್ತಾದರೂ ಕೂಡ ನಳನ ಆಗಮನ ಇಲ್ಲ. ಹಾಗಾದರೆ ನಳ ಇಲ್ಲ, ಯಾಕೆ ಇನ್ನೂ ಬರಲಿಲ್ಲ, ನನ್ನನ್ನು ಇಷ್ಟು ಹೊತ್ತು ಏಕಾಕಿನಿಯನ್ನಾಗಿ ತ್ಯಜಿಸಿ ಆತ ದೂರಕ್ಕೆ ಹೋಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಆಲೋಚಿಸಿದ ಆಕೆ ತನ್ನ ಬಟ್ಟೆಯನ್ನು ನೋಡಿಕೊಳ್ತಾಳೆ. ತನ್ನ ಬಟ್ಟೆ ಅರ್ಧದಷ್ಟು ತುಂಡಾಗಿ ಹೋಗಿದೆ. ಇದರಿಂದಾಗಿ ಆಕೆಗೆ ಒಂದು ಕಲ್ಪನೆ ತಲೆಯಲ್ಲಿ ಹುಟ್ಟಿತು. ನಳ ಬಹುಶಃ ನನ್ನನ್ನು ತ್ಯಜಿಸಿ ಹೊರಟಿದ್ದಾನೆ, ನನ್ನದೇ ಆದ ಬಟ್ಟೆಯನ್ನು ತುಂಡರಿಸಿ ಧಾರಣೆ ಮಾಡಿಕೊಂಡು ಹೊರಟಿದ್ದಾನೆ ಅಂತ ಆ ಹೊತ್ತಿಗೆ ಆಕೆಯ ಮನಸ್ಸಿನಲ್ಲಿ ಒಂದು ಭಾವ ಹುಕ್ಕಿತು. ಹೊಕ್ಕಿದ ಭಾವ ಸಂಶಯವಾಯಿತು. ಸಂಶಯವಾದದ್ದು ಅದನ್ನು ಏನಾದರೂ ಮಾಡಿ ತೀರ್ಮಾನಿಸಬೇಕು ಅನ್ನುವ ದೃಷ್ಟಿಯಿಂದ ಅತ್ತಿತ್ತ ಓಡಾಡ್ತಾಳೆ. ನಳನ ಹೆಜ್ಜೆ ಎಲ್ಲೂ ಕೂಡ ಕಾಣಿಸುವುದಿಲ್ಲ. ಜೋರಾಗಿ ಕೂಗುವುದಕ್ಕೆ ಪ್ರಾರಂಭಿಸ್ತಾಳೆ, ಅಳ್ತಾಳೆ, ನಳನನ್ನು ಕೂಗಿ ಕರೀತಾಳೆ, ನಾನಾ ರೀತಿಯ ವಿಲಾಪವನ್ನು ಮಾಡ್ತಾಳೆ. ನನ್ನನ್ನು ಪರೀಕ್ಷಿಸುವುದಕ್ಕೋಸ್ಕರ ನಳ ಅಕ್ಕಪಕ್ಕದಲ್ಲಿ ಎಲ್ಲೋ ಪೊದೆಯ ಒಳಗೆ ಅಡಗಿ ಕುಳಿತಿರಬಹುದು ಅಂತ ಆಲೋಚಿಸಿ ಆ ದೃಷ್ಟಿಯಿಂದ ನನ್ನನ್ನು ತಮಾಷೆ ಮಾಡಬೇಡ, ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವಂತಹ ಪ್ರಸಂಗ ಬಂದು ಹೋಗಿದೆ, ದಯವಿಟ್ಟು ಮುಂದೆ ಬಾ ಅಂತ ಕೇಳ್ತಾಳೆ. ಅಂತೂ ನಳ ನನ್ನನ್ನು ಬಿಟ್ಟು ಹೊರಟದ್ದು ಸತ್ಯ ಅನ್ನುವುದು ಅವಳ ಮನಸ್ಸಿಗೆ ಬರ್ತದೆ. ಆವಾಗ ತಾನಾಗಿ ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾಳೆ. ಇದು ಆಕೆಯಲ್ಲಿರುವ ಧೈರ್ಯ, ಒಂದು ಹೆಣ್ಣಿನಲ್ಲಿರುವ ಧೈರ್ಯವನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ. ಇಂತಹ ದುರ್ಭರ ಪ್ರಸಂಗ ಒದಗಿದಾಗ ನಿರ್ಜನಾರಣ್ಯದಲ್ಲಿ ಏಕಾಕಿನಿಯಾಗಿ ಪರಮಸುಂದರಿಯಾದಂತಹ ಯುವತಿ ಇರತಕ್ಕಂತಹ ಪ್ರಸಂಗದಲ್ಲೂ ಆಕೆ ತನ್ನ ಬಗ್ಗೆ ತಾನು ಧೈರ್ಯವನ್ನು ತಾಳಿಕೊಳ್ತಾಳೆ. ಪತಿ ನನ್ನನ್ನು ತ್ಯಜಿಸಿದ ಅನ್ನುವ ಕಾರಣದಿಂದ ನಳನ ಮೇಲೆ ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ನಳನ ಪ್ರಸಂಗವನ್ನು ತಾನು ಆಲೋಚಿಸ್ತಾಳೆ. ಯಾವ ದೃಷ್ಟಿಯಿಂದ ನಳ ನನ್ನನ್ನು ತ್ಯಜಿಸಿರಬಹುದು? ಕೇವಲ ನನ್ನ ಮೇಲಿನ ಪ್ರೀತಿಯಿಂದ ತ್ಯಜಿಸಿರ್ತಾನೆ. ಆದರೆ ನಳ ಕೈಗೊಂಡಂತಹ ತೀರ್ಮಾನ ಸಮಂಜಸ ಇಲ್ಲ ಅಷ್ಟೇ. ಈ ದುಃಖದ ಪ್ರಸಂಗದಲ್ಲಿ ಕೆಲವೊಂದು ವ್ಯಕ್ತಿಗಳು ತೀರ್ಮಾನವನ್ನು ಸರಿಯಾಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ದಶಧರ್ಮ ಗತಾಸಂತಹ ಆಕೆ ಯೋಚಿಸ್ತಾಳೆ. ಒಂದು 10 ರೀತಿಯ ಪ್ರಸಂಗದಲ್ಲಿ ಒಬ್ಬ ವ್ಯಕ್ತಿ ವಾಸ್ತವ ಏನನ್ನು ತೀರ್ಮಾನ ಕೈಗೊಳ್ಳಬೇಕೋ ಅದಕ್ಕಿಂತ ಭಿನ್ನವಾದ ಅನಿಷ್ಟಪ್ರದವಾದ ತೀರ್ಮಾನಕ್ಕೆ ಬರಬೇಕಾದ ಸ್ಥಿತಿ ಉಂಟಾಗ್ತದೆ. ಅದು 1 ಹಸಿವು, 2 ಹಸಿವಿನ ಜೊತೆಗೆ ನೀರಡಿಕೆ ಸೇರಿಕೊಳ್ಳುವುದು. ಹಸಿವು ನೀರಾಡಿಕೆಗಳಲ್ಲಿ ಕಂಗೆಟ್ಟಂತಹ ವ್ಯಕ್ತಿಗೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ.
ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು ಅನ್ನುವ ಶಾಸ್ತ್ರೀಯ ವ್ಯವಸ್ಥೆ ಇದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅಶನ ಸ್ವೀಕಾರದಲ್ಲಿ ಆತ ನಿಷಿದ್ಧವನ್ನು ಸ್ವೀಕರಿಸುವ ಪ್ರಸಂಗಕ್ಕೆ ಬಂದು ಹೋಗ್ತಾನೆ. ಇದು ಅತ್ಯಂತವಾದಂತಹ ಬುಭುಕ್ಷಾ ಮತ್ತು ತೃಷಾದ ಸ್ಥಿತಿಯಲ್ಲಿ ಉಂಟಾಗತಕ್ಕಂತಹ ಪ್ರಸಂಗ. ಅತಿಶಯಿತವಾದ ದುಃಖ ವ್ಯಸನಗಳು ಒಳಗೆ ಮೂಡಿದಾಗ ಏನು ಮಾಡ್ತೇನೆ ಅಂತ ಗೊತ್ತಾಗುವುದಿಲ್ಲ. ಈಗ ನಳನಲ್ಲಿ ಈ ಎರಡೂ ಕೂಡ ಒಟ್ಟಿಗೆ ಸೇರಿದೆ. ವ್ಯಸನ ಮತ್ತು ದುಃಖ ಇದು ಇನ್ನೂ ಇದಕ್ಕೆ ಹೆಚ್ಚು ಇಲ್ಲ ಅನ್ನುವಷ್ಟು ನಳದ ಮೇಲೆ ಮಂಕುಗಳಿಸಿಬಿಟ್ಟಿದೆ. ಹಸಿವು ನೀರಡಿಕೆಗಳಿಂದ ಕಂಗೆಟ್ಟು ಬಿಟ್ಟಿದ್ದಾನೆ. ಈ ಸ್ಥಿತಿಯಲ್ಲಿ ಏನಾದರೂ ಮಾಡಿ ನನ್ನ ಪತ್ನಿಗೆ ದುಃಖವಿಲ್ಲದ ಹಾಗೆ ಮಾಡಬೇಕು ಅಂತ ಆಲೋಚಿಸಿದ. ಆದರೆ ತೆಗೆದುಕೊಂಡ ತೀರ್ಮಾನ ಅದು ಇನ್ನಷ್ಟು ನನ್ನಲ್ಲಿ ದುಃಖವೇ ಮೂಡುವುದಕ್ಕೆ ಕಾರಣವಾಗಿ ಹೋಯಿತು. ಅದು 1000 ದುಃಖಗಳು ಏಕಕಾಲದಲ್ಲಿ ಎರಗಿ ಬಂದರೂ ಸನಿಹದಲ್ಲಿ ನನ್ನನ್ನು ಪ್ರೀತಿಸುವ, ನನ್ನ ದುಃಖವನ್ನು ಪರಿಹರಿಸುವ ಬಯಕೆಯುಳ್ಳಂತಹ ಪತಿದೇವ ಜೊತೆಗಿದ್ದಾನೆ ಅನ್ನುವ ಭಾವ ಒಂದು ಇದ್ದರೆ ಅದು ಸತಿಯಾದಂತಹ ಸ್ತ್ರೀಗೆ ದುಃಖವೇ ಆಗುವುದಿಲ್ಲ. ಆದರೆ ಇವತ್ತು ಪತಿ ತ್ಯಜಿಸಿ ಹೋದಂತಹ ಸ್ಥಿತಿಯಲ್ಲಿ ಅಂತಹ ದುಃಖವನ್ನು ಅನುಭವಿಸುವ ಸ್ಥಿತಿ ಬಂತಲ್ಲ. ಆದರೆ ಪತಿ ತಪ್ಪು ಮಾಡಿದ ಅಂತ ಆಕೆ ಭಾವಿಸುವುದಿಲ್ಲ. ಆಕೆ ಏನಾದರೂ ಮಾಡಿ ಮತ್ತೆ ಪತಿ ಇರತಕ್ಕಂತಹ ಪ್ರದೇಶವನ್ನು ಅನ್ವೇಷಣೆ ಮಾಡಬೇಕು ಅಂತ ದುಃಖಿತಳಾಗಿ ಭಾರದ ಹೆಜ್ಜೆಯನ್ನು ಇಟ್ಟುಕೊಂಡು ಮುಂದಕ್ಕೆ ಸಾಗ್ತಾ ಇದ್ದಾಳೆ. ಹಸಿವಿನ ಕಾರಣದಿಂದಾಗಿ ಸರಿಯಾಗಿ ನಡೆಯುವುದಕ್ಕೂ ಸಾಧ್ಯವಾಗುವುದಿಲ್ಲ. ಆ ಸ್ಥಿತಿಯಲ್ಲಿ ತರೆಗೆಲೆಯ ಮೇಲೆ ಹೆಜ್ಜೆ ಹಾಕಿಕೊಂಡು ಹೋಗ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಜಾರಿ ಬೀಳಬೇಕಾದ ಪ್ರಸಂಗ ಬರುತ್ತೆ. ಹೆಜ್ಜೆಯನ್ನು ಮುಂದಿಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಹೀಗೆ ಅಂತ ಗಮನಿಸಿದರೆ, ಜಗ್ರಾಹ ಜಗರೋಗ್ರಾಹ ಮಹಾಕಾಯ ಕ್ಷುಧಾನ್ವಿತ. ಒಂದು ದೊಡ್ಡ ಹೆಬ್ಬಾವು ಎರಡೂ ಕಾಲುಗಳನ್ನು ಜೊತೆಗೆ ಹಾಕಿ ಬಾಯಿಯಲ್ಲಿ ಸೇರಿಸಿಕೊಂಡು ಬಿಟ್ಟಿತ್ತು. ತರಗೆಲೆಗಳ ಅಡಿಯಲ್ಲಿ ಸೇರಿದ್ದಂತಹ ಹೆಬ್ಬಾವಿನ ವಿಶೇಷತೆ ಏನು ಅಂತೇಳಿದರೆ, ಅದು ಆಹಾರವನ್ನು ಹುಡುಕಿಕೊಂಡು ಹೋಗುವುದಿಲ್ಲ, ಬಿದ್ದಿರ್ತದೆ. ಆಹಾರ ಸಿಗಲಿಲ್ಲ ಅಂತೇಳಿದರೆ 1 ತಿಂಗಳು 2 ತಿಂಗಳು ಕೂಡ ಆಹಾರ ಇಲ್ಲದೆ ಬಿದ್ದುಕೊಂಡೇ ಇರ್ತದೆ. ಎಲ್ಲಿಯ ತನಕ ಬಿದ್ದಿರ್ತದೆ ಅಂದರೆ ಮೈ ಮೇಲೆ ರಾಶಿ ರಾಶಿ ತರೆಗೆಲೆಗಳು ಬಿದ್ದರೂ ಕೂಡ ತರೆಗೆಲೆಗಳ ಅಡಿಯಲ್ಲಿ ಹೆಬ್ಬಾವಿರ್ತದೆ. ತರೆಗೆಲೆಗಳ ಮೇಲೆ ಹೆಬ್ಬಾವನ್ನು ಕಾಣದೆ ಓಡಿ ಹೋಗುವ ಪಶುಗಳೇನಾದರೂ ಅಲ್ಲಿ ಹೆಜ್ಜೆ ಹಾಕಿದುವು ಅಂದರೆ ಗಕ್ಕನೆ ತನ್ನ ಬಾಯಿಯ ಹತ್ತಿರ ಹಾಕಿದ ಹೆಜ್ಜೆಯನ್ನು ಹಿಡ್ಕೊಂಡು ಬಿಡ್ತದೆ. ಇದು ಎಷ್ಟೋ ಕಾಲದ ನಂತರ ಅದಕ್ಕೆ ಆಹಾರ ಸಿಗುತ್ತೆ. ಸಿಕ್ಕಿದ ಮೇಲೆ ಮತ್ತೆ ಒಂದು 3-4 ತಿಂಗಳು ಅದಕ್ಕೆ ಆಹಾರ ಬೇಡ. ಹೊಟ್ಟೆಯಲ್ಲಿ ಪ್ರಾಣಿಯನ್ನು ಪೂರ್ತಿ ತುಂಬಿಸಿಕೊಂಡಂತಹ ಹೆಬ್ಬಾವು ಮರದ 2 ಬೇರುಗಳ ಮಧ್ಯದಲ್ಲಿ ತನ್ನ ಶರೀರವನ್ನು ಒಳಗೆ ತೂರಿಸಿ ಆ ಬೇರುಗಳ ಮಧ್ಯದಲ್ಲಿ ಹೋಗುವಾಗ ಹೊಟ್ಟೆಯಲ್ಲಿದ್ದಂತಹ ಪ್ರಾಣಿ ಚೂರು ಆಗುವ ಹಾಗೆ ಮಾಡಿ ಅದನ್ನು ಆಹಾರವಾಗಿಸಿಕೊಳ್ತದೆ. ಇದು ಅದರ ಜೀವನದ ಪದ್ಧತಿ. ಅಂತಹ ಹೆಬ್ಬಾವುಗಳಿಗೆ ಅಜಗರ ಅಂತ ಕರೀತಾರೆ. ಅಜಗರ ಅಂತ ಕರೆಯುವುದು ಯಾಕೆಂದರೆ ಅದು ಸ್ವತಃ ನ ಗಚ್ಚತಿ, ಎಲ್ಲಿಗೂ ಹೋಗುವುದಿಲ್ಲ. ಅದು ಎಲ್ಲೂ ಹೋಗುವುದಿಲ್ಲ. ಹೋಗದೆ ಇದ್ದಲ್ಲೇ ಇದ್ದುಕೊಂಡು ಅಜಗರ, ಒಳಗಿದ್ದದ್ದನ್ನು ಗರಗರ ಅಂತ ಪುಡಿ ಮಾಡಿಕೊಳ್ಳುತ್ತೆ. ಅದಕ್ಕೆ ಹಲ್ಲು ಇಲ್ಲದೆ ಪ್ರಾಣಿಯನ್ನು ಪೂರ್ತಿಯಾಗಿ ಹೊಟ್ಟೆಯೊಳಗೆ ತುಂಬಿಸಿಕೊಂಡದ್ದು ಒಳಗೆ ಅದನ್ನು ಪುಡಿಯಾಗಿಸಿಕೊಂಡಿತು ಅಂದರೆ ಅದಕ್ಕೆ ಜೀರ್ಣವಾಗುತ್ತೆ. ಈ ಸ್ಥಿತಿಯಲ್ಲಿ ಒಂದು ಅಜಗರ ಈಕೆಯನ್ನು ತನ್ನ ಶರೀರದ ಒಳಗೆ ತುಂಬಿಸಿಕೊಳ್ಳುವುದಕ್ಕೆ ಮೆಲ್ಲನೆ ಪಾದದಿಂದ ನುಂಗುವುದಕ್ಕೆ ಪ್ರಾರಂಭಿಸಿದೆ. ವಸ್ತುತಃ ಈಕೆಗೆ ಒಂದು ಹೆಬ್ಬಾವು ತನ್ನನ್ನು ನುಂಗುತ್ತಾ ಇದೆ ಅನ್ನೋದು ಗೊತ್ತಾದರೂ ಕೂಡ ಅದರ ಬಗ್ಗೆ ಆಲೋಚನೆ ಬರಲಿಲ್ಲಂತೆ. ನಲನ ಬಗ್ಗೆಯೇ ಆಲೋಚನೆಯಲ್ಲಿ ತುಂಬಿಕೊಂಡಿದ್ದಂತಹ ಆಕೆಗೆ ಈ ಹೆಬ್ಬಾವು ನುಂಗ್ತಾ ಇರುವುದು ಕೂಡ ಗಮನಕ್ಕೆ ಬರಲಿಲ್ಲ. ಆದರೆ ಯಾವಾಗ ಪಾದದಿಂದ ಮಣಗಂಟಿನ ತನಕ ಅದು ನುಂಗುವುದಕ್ಕೆ ಪ್ರಾರಂಭಿಸಿದೆ, ಆವಾಗ ಆಕೆಗೆ ನನ್ನ ಶರೀರವನ್ನು ಇದು ನುಂಗಿಬಿಟ್ರೆ ಆಗ ನಳನಿಗೆ ದಮಯಂತಿ ಇಲ್ಲ ಅನ್ನುವ ಪ್ರಸಂಗ ಬಂದರೆ ಅವನು ಬದುಕುವುದಕ್ಕೆ ಸಾಧ್ಯವೋ ಅಂತ ನಳನ ನೆನಪಾಗುತ್ತೆ. ದಮಯಂತಿಯ ವಿರಹದಿಂದ ಕಾತರನಾದ ನಳನ ಪರಿಸ್ಥಿತಿ ಹೇಗಿರಬಹುದು ಅಂತ ಯೋಚಿಸಿದ ದಮಯಂತಿಗೆ ದುಃಖವಾಗುವುದಕ್ಕೆ ಪ್ರಾರಂಭವಾಗ್ತದೆ. ಕಿರುಚಿಕೊಳ್ತಾಳೆ. ಆಕೆಯ ಕಿರುಚುವಿಕೆಯನ್ನು ಕೇಳಿ ಒಬ್ಬ ಬೇಟೆಗೋಸ್ಕರ ಬಂದಂತಹ ವ್ಯಕ್ತಿ ಅವನು ಸನಿಹಕ್ಕೆ ಬಂದು ಆ ಸರ್ಪವನ್ನು ತನ್ನ ಕತ್ತಿಯಿಂದ ಕತ್ತರಿಸಿ ಈಕೆಯನ್ನು ಬಿಡುಗಡೆಗೊಳಿಸಿ ಆಕೆಯ ಶರೀರದ ಮಣಿಗಂಟ ಪರ್ಯಂತ ಏನು ಆ ಅಜಗರದ ಜೊಲ್ಲು ಶರೀರಕ್ಕೆ ಸೇರಿ ಹೋಗಿತ್ತು ಆ ಭಾಗವನ್ನು ತೊಳೆದು ಆಕೆಗೆ ಆಹಾರವನ್ನು ಕೊಟ್ಟು ಉಪಚರಿಸ್ತಾರೆ. ಅಂತೂ ಇಂತಹ ದುಃಖದ ಪ್ರಸಂಗದಲ್ಲೂ ಕೂಡ ಒಂದು ಏನೋ ಅದೃಷ್ಟ ಇದೆ ಅಂತ ಅರ್ಥ. ಬದುಕಿದ್ದಾಳೆ ದಮಯಂತಿ. ಆದರೆ ವ್ಯಾಧ ಅವನು ಈಕೆಯನ್ನು ಬದುಕಿಸಿದವ ಆಕೆಯಲ್ಲಿ ಮೃದುಶ್ಲಕ್ಷಣವಾದ ಮಾತುಗಳಿಂದ ಪ್ರಶ್ನಿಸ್ತಾನೆ. ಯಾವಳು ನೀನು, ಎಲ್ಲಿಂದ ಬಂದಿದ್ದಿ, ಏನು ಕಥೆ, ಯಾಕೆ ಈ ಗೊಂಡಾರಣ್ಯದಲ್ಲಿ ಏಕಾಕಿನಿಯಾಗಿದ್ದಿ, ಇವಳು ನಳನ ಮತ್ತು ತನ್ನ ಸಂಬಂಧ, ಆತ ಬಿಟ್ಟು ಹೋದ ವಿಷಯ ಇವೆಲ್ಲವನ್ನೂ ನಿರೂಪಿಸ್ತಾಳೆ.
ಅರ್ಧ ಬಟ್ಟೆಯನ್ನು ಹುಟ್ಟಿದ್ದಂತಹ ಸುಂದರಾಂಗಿಯಾದಂತಹ ಆಕೆಯನ್ನು ನಾಥಳಿಲ್ಲದ ಅನಾಥಳನ್ನಾಗಿ ಕಂಡಂತಹ ಆತನಿಗೆ ಧೈರ್ಯ ಬರ್ತದೆ. ಆಕೆಯ ಮೇಲೆ ಆಕ್ರಮಣವನ್ನು ಮಾಡುವುದಕ್ಕೆ ಆ ಅನಾಗರಿಕ ವ್ಯಕ್ತಿಯಾದಂತಹ ಬೇಡ ಸನ್ನದ್ಧನಾಗ್ತಾನೆ. ಈ ಸ್ಥಿತಿಯಲ್ಲಿ ಆಕೆ ಸಿಟ್ಟು ಮಾಡಿಕೊಂಡು, ನಾನು ನಳನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಜೀವನದಲ್ಲಿ ಆಲೋಚಿಸಲಿಲ್ಲ ಅನ್ನುವುದು ಸತ್ಯವಾದರೆ ಈತ ಸುಟ್ಟು ಹೋಗಲಿ ಅಂತ ಶಾಪ ಕೊಡ್ತಾಳೆ. ಕ್ಷಣ ಮಾತ್ರದಲ್ಲಿ ಆತ ಭಸ್ಮೀಭೂತನಾಗ್ತಾನೆ. ಪಾತಿವ್ರತ್ಯದ ಪ್ರಭಾವವನ್ನು ಅಲ್ಲಲ್ಲಿ ತೋರಿಸ್ತಕ್ಕಂಥ 7-8 ಕಥೆಗಳು ಶ್ರೀ ಮಹಾಭಾರತದಲ್ಲಿ ಬರ್ತಾವೆ. ಅದರಲ್ಲಿ ದಮಯಂತಿಯ ಕಥೆಯೂ ಕೂಡ ಒಂದು. ಮುಂದಕ್ಕೆ ನಳ ದಮಯಂತಿಯ ಬಗ್ಗೆ ತನ್ನ ಮಾತುಗಳನ್ನು ಹೇಳುವಾಗ ದಮಯಂತಿ ಹತ್ರ ಹೇಳ್ತಾನೆ, ಕೊನೆಗೆ ಇಬ್ಬರು ಒಟ್ಟಾದಂತಹ ಪ್ರಸಂಗದಲ್ಲಿ ಆತ ಹೇಳುವ ಮಾತು, ನಾನು ನಿನ್ನನ್ನು ವಿಜನಾರಣ್ಯದಲ್ಲಿ ಏಕಾಕಿನಿಯನ್ನಾಗಿ ಬಿಟ್ಟು ಹೋದದ್ದು ಹೌದು, ಆದರೆ ದೇವತೆಗಳಲ್ಲೆಲ್ಲ ಕೇಳಿಕೊಂಡು ರಕ್ಷಣೆ ಮಾಡ್ರಿ ಅಂತ ಕೇಳಿ ರಕ್ಷಣೆ ಕೊಡು ಅಂತ ಪ್ರಾರ್ಥಿಸಿ ಹೊರಟೆ. ಆದರೆ ನನಗೆ ದೇವತೆಗಳು ನಿನ್ನನ್ನು ರಕ್ಷಿಸ್ತಾರೆ ಅಂತ ದಾರ್ಢ್ಯ ಇರಲಿಲ್ಲ. ನನಗೆ ದೃಢತೆ ಇದ್ದದ್ದು ನೀನು ರಕ್ಷಿತವಾಗಿಯೇ ಇರ್ತಿ ಅಂತ 100ಕ್ಕೆ 100 ತೀರ್ಮಾನಿಸಿಕೊಂಡದ್ದು ಯಾವುದರಿಂದ ಅಂದರೆ ನಿನ್ನಲ್ಲಿರತಕ್ಕಂಥ ಧರ್ಮ ಮತ್ತು ಪಾತಿವ್ರತ್ಯದ ಪ್ರಭಾವದಿಂದ ನೀನು ಯಾವತ್ತೂ ಧರಿಸಿತಳಾಗುವುದಕ್ಕೆ ಶಕ್ಯ ಇಲ್ಲ, ನೀನು ಯಾವತ್ತೂ ಕೂಡ ನಷ್ಟಳಾಗುವುದಕ್ಕೆ ಶಕ್ಯ ಇಲ್ಲ. ದೀರ್ಘಕಾಲಿಕವಾಗಿ ನಿನ್ನನ್ನು ನೀನು ರಕ್ಷಿಸಿಕೊಳ್ಳಬಲ್ಲಿ ಅಂತ ನಾನು ತೀರ್ಮಾನಿಸಿದ್ದು ನಿನ್ನಲ್ಲಿರತಕ್ಕಂತಹ ಪಾತಿವ್ರತ್ಯದ ಶಕ್ತಿ ಮತ್ತು ನಿನ್ನಲ್ಲಿರತಕ್ಕಂತಹ ಧರ್ಮದ ಶಕ್ತಿ ಅಂತ ಮುಂದಕ್ಕೆ ಆಕೆಯನ್ನು ಸಮಾಧಾನ ಮಾಡ್ತಾನೆ. ಅಂದರೆ ನಳನಿಗೆ ಅಷ್ಟು ದಾರ್ಢ್ಯ. ಈಕೆಯಲ್ಲಿ ಎಲ್ಲಿಯ ತನಕ ಇಂತಹ ಆತ್ಮವಿಶ್ವಾಸ ಪಾತಿವ್ರತ್ಯ ಇದೆಯೋ ಅಲ್ಲಿಯ ತನಕ ಆಕೆಯನ್ನು ಯಾರೂ ಏನು ಸಿಂಹವೂ ಬಂದು ಆಕೆಯನ್ನು ನುಂಗುವುದಕ್ಕೆ ಶಕ್ಯ ಇಲ್ಲ ಅನ್ನುವ ದಾರ್ಢ್ಯ ನಳನಲ್ಲಿತ್ತು. ದಮಯಂತಿ ಈ ವ್ಯಾಧನಿಂದ ರಕ್ಷಿತಳಾಗಿದ್ದಾಳೆ. ಆದರೆ ಆಕೆಗೆ ಈ ಹಿಂದೆ ಬಂದ ಕಣ್ಣೀರಿಗಿಂತ ಹೆಚ್ಚು ಕಣ್ಣೀರು ಬರುವುದಕ್ಕೆ ಪ್ರಾರಂಭವಾಯಿತು. ಎಂತಹ ಕೆಟ್ಟ ಸ್ಥಿತಿ ನನಗೆ ಬಂದು ಹೋಯಿತು, ನನ್ನನ್ನು ರಕ್ಷಣೆ ಮಾಡಿದಂತಹ ವ್ಯಕ್ತಿ ನನ್ನಿಂದ ಸಾಯಬೇಕಾದ ಪ್ರಸಂಗ ಬಂತು ಅಂದರೆ ಇದಕ್ಕಿಂತ ಕೆಟ್ಟ ಸ್ಥಿತಿ ಯಾವ ವ್ಯಕ್ತಿಗಿದೆ? ನಾನು ಯಾರಿಂದ ರಕ್ಷಿಸಲ್ಪಟ್ಟಿದ್ದೇನೋ ಆತ ನನಗೆ ತಂದೆಗೆ ಸಮಾನ. ಪಂಚೈತೆ ಪಿತರ ಸ್ಮೃತಾಹ ಅಂತಿದೆ. ಲೋಕದಲ್ಲಿ 5 ಬಗೆಯ ತಂದೆಯಂದಿರು ಇದ್ದಾರೆ. 5 ಬಗೆಯ ತಂದೆಯಂದಿರಲ್ಲಿ ಒಬ್ಬ ತಂದೆ ಜನಿತಾಚ ಉಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರ ಸ್ಮೃತಾಹ. 5 ಬಗೆಯ ಅಪ್ಪಂದಿರು ಅಂದರೆ ತಂದೆಯ ಸ್ಥಾನವನ್ನು ಅಲಂಕರಿಸಬಹುದಾದ ಮೊದಲ ನಮಸ್ಕಾರಕ್ಕೆ ಅರ್ಹರಾದ ವ್ಯಕ್ತಿತ್ವ ಒಟ್ಟು 5 ಬಗೆಯದ್ದಾಗಿದೆ. ಜನಿತ ಅಂದರೆ ಜನ್ಮವನ್ನು ಕೊಟ್ಟವ, ಉಪನೇತ ಅಂದರೆ ಉಪನಯನ ಮಾಡಿ ಬ್ರಹ್ಮೋಪದೇಶವನ್ನು ಕೊಟ್ಟವ, ಯಶ್ಚ ವಿದ್ಯಾಂ ಪ್ರಯಚ್ಛತಿ ಆಮೇಲೆ ವಿಶಿಷ್ಟವಾದ ಅಧ್ಯಾತ್ಮ ತತ್ವದ ಉಪದೇಶವನ್ನು ಮಾಡಿದವ, ಅನ್ನದಾತ ಅನ್ನ ಕೊಟ್ಟು ರಕ್ಷಿಸಿದವ, ಭಯತ್ರಾತ ಸಾವಿನಿಂದ ರಕ್ಷಿಸಿದವ. ಇದರಲ್ಲಿ ಸಾವಿನಿಂದ ರಕ್ಷಿಸಿದ ಸ್ಥಿತಿ ಈ ಬೇಡನಲ್ಲಿ ಬಂದಿದೆ. ಆದ್ದರಿಂದ ಅವನು ನನಗೆ ತಂದೆಗೆ ಸಮಾನ. ಆದರೆ ಆತನ ಆಕ್ರಮಣದ ಸ್ಥಿತಿಯಿಂದ, ಆತನಲ್ಲಿ ಉಂಟಾದಂತಹ ಕಾಮವಾಸನೆಯ ಸ್ಥಿತಿಯಿಂದ ಆತ, ನಾನು ಯೋಚನೆ ಮಾಡದೆ ಸಿಟ್ಟಿನ ಭರದಲ್ಲಿ ಆತನನ್ನು ಸಾಯಿಸಬೇಕಾದ ಪ್ರಸಂಗ ಬಂತು. ರಕ್ಷಿಸಿದವನನ್ನೇ ಕೊಂದವನಿಗೂ ಅನ್ನ ಇಟ್ಟ ಮನೆಗೆ ಕನ್ನ ಹಾಕಿದವನಿಗೂ ವ್ಯತ್ಯಾಸವಿಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ನಾನು ತಂದೆಯನ್ನು ಕೊಂದಂತಹ ದೋಷಕ್ಕೆ ಭಾಜನಳಾಗಿ ಬಿಟ್ಟೆ ಅಲ್ವಾ ಅಂತ ಜಾಸ್ತಿ ಕಣ್ಣೀರು ಹಾಕ್ತಾಳೆ. ಭಸ್ಮವಾದಂತಹ ಆತನ ಭಸ್ಮದ ಮೇಲಕ್ಕೆ ಪಕ್ಕದಲ್ಲಿದ್ದಂತಹ ಸರೋವರದ ನೀರು ತಂದು ಈತನಿಗೆ ಭಗವಂತ ಉತ್ತಮ ಲೋಕವನ್ನು ಕೊಡಲಿ ಅಂತ ಅದರ ಮೇಲೆ ತಾನು ಒಂದು ತರ್ಪಣವನ್ನು ಕೊಡ್ತಾಳೆ. ಅಂತ್ಯೇಷ್ಟಿ ಅನ್ನುವ ವಿಧಾನವನ್ನು ಆಕೆ ತಿಳಿಯದೇ ಹೋದರೂ ಅಂತ್ಯದಲ್ಲಿ ಶರೀರತ್ಯಾಗ ಮಾಡಿದ ವ್ಯಕ್ತಿಯ ಭಸ್ಮಕ್ಕೆ ಒಂದು ತರ್ಪಣದ ಉದಕವನ್ನು ಹಾಕಿದ ಪಕ್ಷದಲ್ಲಿ ಅವತ್ತು ಸಗರನ ಮಕ್ಕಳು 60,000 ಮಂದಿ ಕಪಿಲನ ಶಾಪಾಗ್ನಿಯಿಂದ ಭಸ್ಮವಾದ ಸ್ಥಿತಿಯಲ್ಲಿ ಭಗೀರಥ ಅದರ ಮೇಲೆ ಗಂಗೆಯನ್ನು ಹರಿಸಿ ಅದಕ್ಕೆ ತರ್ಪಣ ಕೊಟ್ಟಾಗ ಅವರಿಗೆ ಭಗವಲ್ಲೋಕ ಪ್ರಾಪ್ತಿಯಾಯಿತು ಅನ್ನುವುದನ್ನು ತಿಳಿದಂತಹ ಆಕೆ ಇದರ ಮೇಲೆ ಒಂದು ತರ್ಪಣವನ್ನು ಕೊಡ್ತಾಳೆ. ತನಗೆ ಅಪಕಾರವನ್ನು ಮಾಡಬಂದಂತಹ ವ್ಯಕ್ತಿಗೂ ಈ ಹಿಂದೆ ಉಪಕಾರ ಮಾಡಿದ್ದಾನೆ ಅನ್ನುವ ಭಾವದಿಂದ ಆಕೆ ತರ್ಪಣವನ್ನು ಕೊಟ್ಟು ಮುಂದುವರಿತಾಳೆ. ಮುಂದುವರೆದರೆ ಅವಳಿಗೆ ನಳನ ಯಾವುದೇ ಜಾಡು ಸಿಗುವುದಿಲ್ಲ. ಜೀವನದಲ್ಲಿ ನಳನನ್ನು ಮತ್ತೆ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲವೋ ಅನ್ನುವ ಒಂದು ಭಯ ಆವರಿಸುವುದಕ್ಕೆ ಪ್ರಾರಂಭವಾಗ್ತದೆ. ಆ ಸ್ಥಿತಿಯಲ್ಲಿ ಆಕೆ ಇನ್ನು ನಾನು ಬದುಕುವುದು ಹೇಗೆ ಅಂತ ಆಲೋಚನೆ ಮಾಡ್ತಾಳೆ. ಅಷ್ಟರಲ್ಲಿ ಒಂದು ಆಶಾಕಿರಣವೋ ಎಂಬಂತೆ ಕಾಡಿನ ಮಧ್ಯದಲ್ಲಿ ಆಕೆಗೆ ಒಂದು ದೊಡ್ಡ ತಪೋವನ ಲಭ್ಯವಾಗ್ತದೆ. ನಾನಾ ತಪಸ್ವಿಗಳು ಅಲ್ಲಿ ಮೂಗಿಗೆ ಬಡೆದಂತಹ ಹೋಮ ಧೂಮದಿಂದ ಇಲ್ಲಿ ತಪಸ್ವಿಗಳು ಯಜ್ಞನಿಷ್ಠರಾಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ತಾಳೆ. ಒಳಗೆ ಪ್ರವೇಶ ಮಾಡ್ತಾಳೆ.
ಪ್ರವೇಶ ಮಾಡ್ತಾ ಜೋರಾಗಿ ಕೂಗಿಕೊಳ್ತಾಳೆ. ಕ್ಷತ್ರಿಯಾಣಿ ಅನಿಸಿದ ದಮಯಂತಿ ಒಳಗೆ ಪ್ರವೇಶ ಮಾಡ್ತಾ ಇದ್ದಾಳೆ. ತಮ್ಮದು ಯಾರದ್ದಾದರೂ ವಿರೋಧ ಇದ್ದರೆ ದಯವಿಟ್ಟು ತಿಳಿಸಬೇಕು ಅಂತ. ಆವಾಗ ಸ್ವಾಗತ ಅನ್ನುವ ಮಾತು ಕೇಳಿಸ್ತದೆ ಒಳಗಿನಿಂದ. ಆಶ್ರಮ ಸ್ತ್ರೀಯರು ಈಕೆಗೆ ಸ್ವಾಗತವನ್ನು ಕೋರ್ತಾರೆ. ಇವಳು ಒಳಗೆ ಬರ್ತಾಳೆ. ಬಂದವಳನ್ನು ಈ ವಿಚಿತ್ರ ಸ್ಥಿತಿಯಲ್ಲಿ ತಲೆಕೂದಲನ್ನು ಕೆದರಿಕೊಂಡು ನಾನಾ ದಿವಸಗಳಿಂದ ಆಹಾರವಿಲ್ಲದೆ ಪೇಶಲವಾದಂತಹ ಶರೀರದಿಂದ ಈಕೆ ಅರ್ಧ ಬಟ್ಟೆಯನ್ನು ಉಟ್ಟು ಬಂದದ್ದನ್ನು ನೋಡಿ ಆ ತಪಸ್ವಿನಿಯರು ಮುಖದಿಂದ ಆಕೆಗೆ ಫಲವನ್ನು ನೀರನ್ನು ಕೊಟ್ಟು ಉಪಚರಿಸ್ತಾರೆ. ಅಷ್ಟು ಋಷಿಮುನಿಗಳ ಮುಂದೆ ಆಕೆ, ನಾನು ದಮಯಂತಿ, ನಲನಿಂದ ಪರಿತ್ಯಕ್ತಳಾಗಿ ಇಂತಹ ಸ್ಥಿತಿಯಲ್ಲಿದ್ದೇನೆ, ನನಗೆ ಬದುಕು ಬೇಕೋ ಬೇಡುವ ಅನ್ನೋ ಭಾವ ಹುಟ್ಟಿಬಿಟ್ಟಿದೆ, ದಯವಿಟ್ಟು ತಾವು ನನಗೆ ಬದುಕುವುದಕ್ಕೆ ಬೇಕಾದ ಉಪದೇಶವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾಳೆ. ಅಂದರೆ ಅವಳು ದುಃಖದ ಈ ಸ್ಥಿತಿಯಲ್ಲಿ ರಕ್ಷಕರಿಲ್ಲ ಅನ್ನುವ ಅನಾಥ ಭಾವದಿಂದ ಬದುಕುವ ಒಂದು ಭಾವನೆಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾಳೆ. ಇನ್ನು ನನಗೆ ಬದುಕುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಮನಃಶಕ್ತಿಯನ್ನು ಕಳೆದುಕೊಂಡಿದ್ದಂತಹ ಆಕೆಗೆ ಮನಃಶಕ್ತಿಯನ್ನು ತುಂಬಿಸುವ ವ್ಯಕ್ತಿ ಬೇಕಿತ್ತಷ್ಟೇ. ಈ ಋಷಿಮುನಿಗಳು ಅವಳ ಮುಂದೆ ಉದರ್ಕಂ ಭದ್ರಂ ಪಶ್ಯಸಿ ಕಲ್ಯಾಣಿ, ಅವರು ಹೇಳ್ತಾರೆ, ಉದರ್ಕಸ್ತವ ಕಲ್ಯಾಣಿ ಕಲ್ಯಾಣೋ ಭವಿತಾ ಶುಭೆ ವಯಂ ಪಶ್ಯಾಮ ತಪಸ ಕ್ಷಿಪ್ರಂ ದ್ರಕ್ಷ್ಯಸಿ ನೈಷಧಂ. ನೀನು ಚಿಂತಿಸಬೇಡ, ನಿನ್ನ ಮುಖಲಕ್ಷಣವನ್ನು ಗಮನಿಸಿದರೆ ಇದು ಅಲ್ಪಕಾಲಿಕವಾದ ದುಃಖ ಅನ್ನೋದು ನಮಗೆ ಸ್ಪಷ್ಟವಾಗ್ತದೆ. ಒಬ್ಬರ ಮುಖವನ್ನು ನೋಡಿ ಸಮಗ್ರ ಜಾತಕವನ್ನು ಹೇಳ್ತಕ್ಕಂತಹ ಋಷಿಮುನಿಗಳು ಯಾವ ಜನ್ಮಾಂತರದ ಕರ್ಮದಿಂದ ಎಷ್ಟು ಕಾಲದ ತನಕ ಎಂತಹ ದುಃಖವನ್ನು ಇವರು ಅನುಭವಿಸಬೇಕಾಗ್ತದೆ ಅನ್ನುವುದನ್ನು ಮುಖ ನೋಡಿ ಹೇಳ್ತಕ್ಕಂತಹ ವ್ಯಕ್ತಿತ್ವ ಅವರದ್ದು. ಅಂಗಸಾಮುದ್ರಿಕದ ಮೂಲಕ ನಿರೂಪಿಸುವ ಸಾಮರ್ಥ್ಯ. ಅವರು ಹೇಳ್ತಾಳೆ, ಇದು ಅಲ್ಪಕಾಲಿಕವಾದ ದುಃಖ ನಿನ್ನದ್ದು. ನಿನ್ನನ್ನು ಪತಿಯೇ ತ್ಯಜಿಸಿ ನಿನಗೆ ದುಃಖವನ್ನು ತಂದದ್ದಲ್ಲ. ಪತಿಯಲ್ಲಿ ಆವಿಷ್ಟವಾದಂತಹ ಯಾವುದೋ ದುಷ್ಟಶಕ್ತಿಯಿಂದ ನಿನಗೆ ಇಂತಹ ತೊಂದರೆಯಾಗಿದೆ. ಪತಿಯಲ್ಲಿ ಆವಿಷ್ಟವಾದ ದುಷ್ಟಶಕ್ತಿ ದೂರ ಹೋಗುವಷ್ಟರಲ್ಲಿ ನಿನಗೆ ಮತ್ತೆ ಪತಿ ದರ್ಶನವಾಗ್ತದೆ. ನಿನ್ನ ಮಕ್ಕಳನ್ನು ಮತ್ತೆ ನೀನು ಕೂಡಿಕೊಳ್ತಿ. ನಿನ್ನ ತಂದೆ ತಾಯಿಯರು, ನಿನ್ನ ಮಾವ ಅತ್ತೆಯರ ಜೊತೆಗೆ ನೀನು ಆನಂದದಿಂದ ಬದುಕತಕ್ಕಂತಹ ಸಂದರ್ಭ ಇನ್ನು ಕೆಲವೇ ದಿವಸಗಳಲ್ಲಿ ಬರ್ತದೆ. ಆ ಕೆಲವು ದಿವಸ ಅಂದರೆ ಎಷ್ಟಾಗ್ತದೆ? ಒಟ್ಟು 3.5 ವರ್ಷ ಆಗ್ತದೆ. ಈಗ ಇವರಿಬ್ಬರ ಈ ದುಃಖದ ಪ್ರಸಂಗ ಎಷ್ಟು ಕಾಲ ನಡೆದಿತ್ತು ಅನ್ನೋದನ್ನು ಮಹಾಭಾರತ ಉಲ್ಲೇಖ ಮಾಡಿದೆ. ಒಟ್ಟು 4 ವರ್ಷ, 3.5 ವರ್ಷ ಮತ್ತು 3 ತಿಂಗಳು, ಅಂದರೆ ಒಟ್ಟು ನಾವು ರೌಂಡ್ ಫಿಗರ್ ಮಾಡಿದಾಗ 4 ವರ್ಷ ಅಂತ ಇಟ್ಟುಕೊಳ್ಳುವ. ಸುಮಾರು 4 ವರ್ಷಗಳ ತನಕ ಈ ದಮಯಂತಿಯರ ವಿಯೋಗ ಮತ್ತು ಅತಿಶಯಿತವಾದ ದುಃಖಾವಸ್ಥೆ ಅನ್ನೋದು ನಡೆದು ಹೋಗಿತ್ತು. ಆತ ರಾಜ್ಯವನ್ನು ಕಳೆದುಕೊಂಡು ಮತ್ತೆ ರಾಜ್ಯವನ್ನು ಪಡೆಯುವ ಮಧ್ಯಕಾಲ ಎಷ್ಟು ಅಂದರೆ 4 ವರ್ಷದ ದೀರ್ಘಕಾಲ. ಆದರೆ ನಮಗೆ ಈ ದಮಯಂತಿ ನಳನ ಕತೆ ಕೇಳಿದಾಗ ಅನಿಸುವುದು, ಎಷ್ಟು ಒಳ್ಳೆಯ ಜೀವನ ನಡೆಸಿಕೊಂಡಿದ್ದವರು, ನಮ್ಮ ಹಾಗೆ ಒಂದು ತಪ್ಪು ಮಾಡಿದವರಲ್ಲ. ನಿರಂತರದಲ್ಲಿ ಒಳ್ಳೆಯ ಜೀವನವನ್ನು ಒಳ್ಳೆಯ ಧರ್ಮನಿಷ್ಠರಾಗಿ ಕಳೆದವರು. ಅಷ್ಟು ಧರ್ಮದಿಂದ ಬದುಕಿದವರೇ ಇಷ್ಟು ಕಷ್ಟಪಟ್ಟು ಬಿಟ್ಟಿದ್ದಾರೆ. ಹಾಗಾದರೆ ಅಧರ್ಮದಿಂದ ಬದುಕುವವರಿಗೆ ಒಳ್ಳೆಯ ಕಾಲಪ್ಪ ಈ ಲೋಕದಲ್ಲಿ. ಧರ್ಮದಲ್ಲಿ ಬದುಕಿದವರೆಲ್ಲ ಕಷ್ಟಪಡುವುದೇ. ಸತ್ಯ ಹರಿಶ್ಚಂದ್ರ ಪಾಪ ಸ್ಮಶಾನದಲ್ಲಿ ಹೋಗಿ ಒದ್ದಾಡಿದ. ಬೇಕಾ ಸತ್ಯ ಹೇಳುವ ಕಥೆ ಯಾರಿಗಾದರೂ? ಆಮೇಲೆ ಪಾಂಡವರನ್ನು ನೋಡಿದರೆ ಧರ್ಮ 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 ಅಂತ ಹೇಳ್ತಾ ಇದ್ದಂತಹ ಧರ್ಮರಾಜನ ಕಾರಣದಿಂದಲೇ ಪಾಪ ಕಾಡಿನಲ್ಲಿ ಒದ್ದಾಡಿದರು, ಅಜ್ಞಾತವಾಸದ ದುಃಖವನ್ನು ಅನುಭವಿಸಿದರು. ಆದರೆ ದುಃಖಕ್ಕೆ ಕಾರಣ ಧರ್ಮವೇ. ನಳದಮಯಂತಿಯರು ಪರಮ ಧಾರ್ಮಿಕರಾಗಿ ಬೆಳೆದವರು, ಆದರೆ ಎಂತಹ ಕ್ಲೇಶವನ್ನು ಅನುಭವಿಸಿದರು. ಒಂದು ಅಧರ್ಮ ಅವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಆದರೆ ದುಃಖಿತರಾಗಿ ಬದುಕಿದರು. ಇದು ನಾವು ಸಾಮಾನ್ಯವಾಗಿ ಕಥೆಯನ್ನು ನೋಡಿ ತಿಳ್ಕೊಳ್ಳುವ ನೀತಿಗಳು ನಮ್ಮಲ್ಲಿ. ಆದರೆ ವಾಸ್ತವ ಸ್ಥಿತಿ ಏನಿದೆ? ಶ್ರೀರಾಮಚಂದ್ರನನ್ನು ಆಲೋಚನೆ ಮಾಡ್ತೇವೆ. ಶ್ರೀರಾಮಚಂದ್ರ ಪಾಪ ಧರ್ಮ ಧರ್ಮ ಅಂತೇಳಿ ಏನು ಒದ್ದಾಡಿಬಿಟ್ಟ ಪಾಪ, ಸೀತೆಗೆ ಎಷ್ಟು ಕ್ಲೇಶವಾಗಿ ಹೋಯಿತು ಅಂತ. ಆದರೆ ಆ ರಾಮಚಂದ್ರನ ಕಥೆಯನ್ನು ನಾವು ಗಮನಿಸುವಾಗ ರಾಮಚಂದ್ರ ಎಷ್ಟು ಸಮಯ ಕಷ್ಟವನ್ನು ಅನುಭವಿಸಿದ ಅನ್ನೋದನ್ನು ನೋಡುವುದಿಲ್ಲ. ಪಾಪ ಕಷ್ಟದಲ್ಲೇ ಬದುಕಿದ ಅಂತ ಹೇಳಿಬಿಡ್ತೇವೆ. ವಸ್ತುತಃ ರಾಮಚಂದ್ರನಿಗೆ ಸೀತಾಕಾಂತೆಯ ಜೊತೆಗೆ ವಿವಾಹವಾದ ಮೇಲೆ 12 ವರ್ಷದ ತನಕ ಅಯೋಧ್ಯೆಯಲ್ಲಿ ರಾಜನಾಗಿದ್ದುಕೊಂಡು ಆಮೇಲೆ ಸೀತೆಯ ಜೊತೆಗೆ ಕಾಡಿಗೆ ಪ್ರವೇಶ ಮಾಡಿ, ಕಾಡಿನಲ್ಲೂ ಕೂಡ ಲಕ್ಷ್ಮಣನ ನಾನಾ ಥರದ ಉಪಚರ್ಯೆಗಳಿಂದ ಅತ್ಯಂತ ಆನಂದವಾಗಿಯೇ ಜೀವನವನ್ನು ಕಳೆದು ಕೇವಲ ಕೊನೆಯ 1 ವರ್ಷ, ಆ 1 ವರ್ಷದಲ್ಲೂ ಪೂರ್ತಿ ಇಲ್ಲ, 8 ತಿಂಗಳುಗಳ ಕಾಲ ಮಾತ್ರ ರಾಮ ಮತ್ತು ಸೀತೆಯರು ಬೇರೆ ಬೇರೆಯಾಗಿದ್ದರು. ಒಂದು 4 ತಿಂಗಳ ಮಳೆಗಾಲ ಅಂದರೆ ಚಾತುರ್ಮಾಸ್ಯ ಕಾಲದಲ್ಲಿ ದೂರ ಇದ್ದರು. ಆ ಮಳೆಗಾಲದಲ್ಲಿ ಕಿಷ್ಕಿಂಧೆಯಲ್ಲೇ ರಾಮ ಬೆಳೆದು ಆಮೇಲೆ ಲಂಕೆಗೆ ಹೆಜ್ಜೆ ಹಾಕುವುದಕ್ಕೆ 1 ತಿಂಗಳು ಬೇಕಾಯಿತು.
1 ತಿಂಗಳು ಹೋದ ಮೇಲೆ ಅಲ್ಲಿ ಮತ್ತೆ ಲಂಕೆಗೆ ಆ ಕಡೆ ಈ ಕಡೆ ಹೋಗಿ ಬರುವುದಕ್ಕೆ ಎಲ್ಲ ಸೇತು ನಿಬಂಧನ ಮಾಡಿ ಅಲ್ಲಿ ಹೋದ ಮೇಲೆ 1 ತಿಂಗಳು ಮತ್ತೆ ಆಕೆ 1 ತಿಂಗಳು ನನ್ನ ವ್ರತ ಇದೆ ಅಂತ ಹೇಳಿಕೊಂಡು ಅಲ್ಲಿ ಬದುಕಿದ್ಲು. ಇಷ್ಟೇ ಕಾಲದ ತನಕ ರಾಮನಿಗೂ ಸೀತೆಗೂ ದುಃಖ ಇದ್ದದ್ದು. ಆಮೇಲೆ ಸೀತೆಯನ್ನು ಮತ್ತೆ ಕರೆದುಕೊಂಡು ಬಂದ ಮೇಲೆ ಭಗವಂತ ಶ್ರೀರಾಮಚಂದ್ರ 12,000 ವರ್ಷದ ತನಕ ರಾಜ್ಯಭಾರವನ್ನು ಮಾಡಿದ. ಇದನ್ನೆಲ್ಲ ನಾವು ರಾಮಾಯಣದಲ್ಲಿ ಓದುವುದಿಲ್ಲ, ಯಾಕಂದರೆ ಸುಖದಲ್ಲಿದ್ದ ಕಾಲವನ್ನು ಆ ರಾಮಾಯಣದಲ್ಲಿ ವಾಲ್ಮೀಕಿ ಬರೀಲಿಲ್ಲ. ದುಃಖದಲ್ಲಿದ್ದ ಬರೀ ಈ 4-8 ತಿಂಗಳುಗಳ ಕಾಲ ಇದೆ ಅಲ್ವಾ, ಅದನ್ನಷ್ಟನ್ನು ಮಾತ್ರ ಓದ್ತೇವೆ. ಆ ಲೆಕ್ಕಾಚಾರದಲ್ಲಿ ನೋಡಿದರೆ ನಮ್ಮ ಜೀವನದಲ್ಲಿ ದುಃಖ ಎಷ್ಟು ಅಂತ ಯೋಚಿಸಿದರೆ ಲೆಕ್ಕಕ್ಕೆ ಸಿಗುವುದಿಲ್ಲ. ಬರೀ ಅವರ ಜೀವನದಲ್ಲಿ ದುಃಖ ಬರೀ 8 ತಿಂಗಳು, ಅದು 100 ವರ್ಷದ ಅಥವಾ 80 ವರ್ಷದ ಜೀವನ ಅಲ್ಲ. 13,000 ವರ್ಷದಷ್ಟು ದೀರ್ಘಕಾಲಿಕವಾದ ಜೀವನದಲ್ಲಿ 8 ತಿಂಗಳು ನಡೆದಂತಹ ದುಃಖದ ವಾರ್ತೆಯನ್ನು ನೋಡಿಕೊಂಡು ಧರ್ಮದಿಂದ ಬದುಕಬಾರ್ದಪ್ಪ, ಅಪ್ಪ ಹೇಳಿದ ಹಾಗೆ ಕೇಳಬಾರ್ದು, ಅಪ್ಪ ಹೇಳಿದ ಹಾಗೆ ಕೇಳಿದರೆ ದುಃಖವೇ. ನೋಡಿ ರಾಮಚಂದ್ರ ದೃಷ್ಟಾಂತ ಕೊಡ್ತೇವೆ ನಾವು. ಅಂದರೆ ನಮಗೆ ಏನು ಬೇಕು ಅದಕ್ಕೆ ಬೇಕಾದ್ದನ್ನು ಪುರಾಣದಿಂದ ತೆಗೆಯುವಂತಹ ಒಂದು ಹೇಯ ಕೃತ್ಯದಿಂದ ಇಂತಹ ಸ್ಥಿತಿಗಳು ನಡೀತಾವೆ. ಸತ್ಯ ಹರಿಶ್ಚಂದ್ರನಲ್ಲಿ ಘಟಿಸಿದಂತಹ ಕ್ಲೇಶವು ಕೂಡ ಅತ್ಯಂತ ಅಲ್ಪಕಾಲಿಕವಾದದ್ದು. 36,000 ವರ್ಷಗಳ ತನಕ ರಾಜನಾಗಿ ರಾಜ್ಯಭಾರವನ್ನು ಮಾಡಿದಂತಹ ಹರಿಶ್ಚಂದ್ರನ ಜೀವನದಲ್ಲಿ ಬರೀಯ 4 ತಿಂಗಳು ಭಾರೀ ಕಷ್ಟ ನಡೀತು ಅಂತಾದರೆ ಆ 4 ತಿಂಗಳನ್ನೇ ನಾವು ದೊಡ್ಡ ರಾಶಿ ಹಾಕಿಬಿಡುವುದಾ? ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ, ಸತ್ಯ ಹೇಳಿದರೆ ಸ್ಮಶಾನಕ್ಕೆ ಹೋಗಬೇಕಾಗುತ್ತೆ, ಅದರಿಂದ ಸತ್ಯ ಹೇಳಬಾರ್ದು ಅಂತ ತೀರ್ಮಾನ ಮಾಡಿ ಹಾಕುವುದಾ? ಸತ್ಯವನ್ನು ಹೇಳಿದಂತಹ ಹರಿಶ್ಚಂದ್ರ ಮುಂದೆ ತಾನು 36,000 ವರ್ಷದ ತನಕ ಸತ್ಯನಿಷ್ಠನಾಗಿ ವಿಶಿಷ್ಟ ರಾಜ್ಯಭಾರವನ್ನು ನಡೆಸಿದ ಅಂತಾದರೆ ಆ ಆನಂದಕ್ಕೆ ಮೂಲ ಅವನ ಸತ್ಯನಿಷ್ಠೆ ಆಗಿತ್ತು. ಅದೇ ರೀತಿ ನಲದಮಯಂತಿಯರಲ್ಲೂ ಕೂಡ ಅತಿಶಯಿತವಾದ ದುಃಖ ಅನ್ನುವ ಕಾಲ ಇದ್ದದ್ದು ಕೇವಲ 4 ವರ್ಷದ ಕಾಲ. ಅದು ಕೂಡ ಕಲಿಯ ಪ್ರಭಾವದಿಂದ ಬಂದಂತಹ, ಸ್ವಭಾವದಿಂದ ಬಂದ ದುಃಖ ಅಲ್ಲ, ಪ್ರಭಾವದಿಂದ ಬಂದ ದುಃಖ. ಆ ಪ್ರಭಾವ ಯಾವಾಗ ಹೋಯಿತು ಆವಾಗ ದುಃಖ ದೂರವಾಯಿತು. ಆದರೆ ಇಂತಹ ದುಃಖವನ್ನು ಅನುಭವಿಸುವುದರ ಮೂಲಕ ನಲದಮಯಂತಿಯರು ಲೋಕಕ್ಕೆ ದೊಡ್ಡ ಆದರ್ಶವಾದರು. ಲೋಕಕ್ಕೆ ಆದರ್ಶ ಪುರುಷ, ಆದರ್ಶ ದಂಪತಿಗಳಾಗುವುದರ ಮೂಲಕ ಲೋಕದಲ್ಲಿ ದಾಂಪತ್ಯದಲ್ಲಿ ಬರುವ ನಾನಾ ರೀತಿಯ ಒಡಕುಗಳನ್ನು ಪರಿಹರಿಸುವ ವ್ಯಕ್ತಿತ್ವವನ್ನು ಪಡೆದರು. ಆದ್ದರಿಂದಲೇ ಪುಣ್ಯ ಶ್ಲೋಕ ಅಂತ ಇವರಿಗೆ ಹೆಸರು. ನಳ ಈಕೆಯನ್ನು ಬಿಟ್ಟವ ಬಹಳ ತುಂಬಿದ ಹೃದಯದಿಂದ ದುಃಖದಿಂದ ಭಾರವನ್ನು ಹೊಂದಿ ಭಾರದ ಹೆಜ್ಜೆಗಳನ್ನು ಹಾಕಿಕೊಂಡು ಮನಸೋ ಇಚ್ಛೆ ನಡೆದಾಡುವುದಕ್ಕೆ ಪ್ರಾರಂಭಿಸಿದ. ಹಾಗೆ ಸಾಗಿ ಬರುವಾಗ ಅವನಿಗೆ ಪುಣ್ಯಶ್ಲೋಕ ಅಂತ ಒಂದು ಶಬ್ದ ಕೇಳಿಸಿತು. ಒಂದು ಬದಿಯಲ್ಲಿ ಕಾಡ್ಗಿಚ್ಚಿನ ಮಧ್ಯದಿಂದ ಒಂದು ಮಾನುಷ ವಾಣಿ ಕೇಳಿಸಿತು. ಪುಣ್ಯಶ್ಲೋಕ ನಲ ರಕ್ಷಮಾಂ ರಕ್ಷಮಾಂ ಅನ್ನುವ ಮಾತು ಕೇಳಿಸಿತು. ನಲನನ್ನು ಪುಣ್ಯಶ್ಲೋಕ ಅಂತ ಯಾರು ಕರೀತಾ ಇದ್ದಾರೆ? ಅತ್ಯಂತ ಪಾಪ ಸ್ಥಿತಿಯಲ್ಲಿ ನಾನಿರುವಾಗ, ಇಂತಹ ದುಃಖಿತ ಸ್ಥಿತಿಯಲ್ಲಿ ನಾನಿರುವಾಗ ನನ್ನನ್ನು ಪುಣ್ಯಶ್ಲೋಕ ಅಂತ ಯಾರು ಕರೀತಾ ಇದ್ದಾರೆ ಅಂತ ಆಶ್ಚರ್ಯಚಕಿತನಾಗಿ ನಳ ಆ ಶಬ್ದ ಬಂದ ಕಡೆಗೆ ದೃಷ್ಟಿ ಹಾಕಿ ನೋಡ್ತಾನೆ. ಭಾರೀ ದೊಡ್ಡ ಕಾಡ್ಗಿಚ್ಚು ಕಾಣಿಸುತ್ತೆ. ಓಡಿ ಹೋಗ್ತಾನೆ ಕಾಡ್ಗಿಚ್ಚಿನ ಕಡೆಗೆ. ಯಾರು ಈ ಬೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ? 4 ದಿಕ್ಕುಗಳಲ್ಲಿ ಹರಿದ ಬೆಂಕಿಯ ಮಧ್ಯದಲ್ಲಿ ಒಂದು ವಿಶಿಷ್ಟವಾದ ಸರ್ಪ ಕಾಣಿಸುತ್ತೆ. ಇವನು ಬೆಂಕಿಯಲ್ಲೇ ಹಾರಿಕೊಂಡು ಹೋದಂತೆ. ಅದು ಹಿಂದೆ ಅಗ್ನಿಯ ವರ ಇದ್ದಾದ್ದರಿಂದ ನಳನಿಗೆ ಏನೂ ಆಗಲಿಲ್ಲ. ಇದು ಅಗ್ನಿಯ ವರವನ್ನು ಪಡೆದಿದ್ದಂತಹ ನಳ ಅಗ್ನಿ ಮಧ್ಯದಲ್ಲೇ ಸಾಗಿ ಹೋದ. ಅಗ್ನಿಯ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಒಂದು ಸರ್ಪವನ್ನು ನೋಡಿದ. ಸರ್ಪವನ್ನು ನೋಡಿದಾಗ ಸರ್ಪ ಹೇಳ್ತದೆ ಇವನ ಹತ್ರ, ನೋಡು, ನಾನು ಈ ಅಗ್ನಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗಬಲ್ಲೆ, ಆದರೆ ಈಗ ಸದ್ಯಕ್ಕೆ ನನ್ನಿಂದ ಅದು ಸಾಧ್ಯವಾಗ್ತಾ ಇಲ್ಲ. ನನಗೊಂದು ಶಾಪ ಬಿದ್ದಿದೆ. ಮಹರ್ಷಿಗಳು ಇಲ್ಲಿ ಸಾಗ್ತಾ ಹೋಗ್ತಾ ಇದ್ದಾಗ ನಾನು ಅವರಿಗೆ ಹಿಂದಿನಿಂದ ಬುಸುಗುಟ್ಟು ಹೆದರಿಸಿದೆ. ಅಪರಾಧವನ್ನು ಮಾಡದೇ ಇದ್ದಂತಹ ಋಷಿಗಳಿಗೆ ನಾನು ಬುಸುಗುಟ್ಟಿ ಹೆದರಿಸಿದ ಕಾರಣದಿಂದ ಅವರು ಸಿಟ್ಟುಕೊಂಡು ಶಾಪ ಕೊಟ್ಟರು, ನೀನು ಕದಲದೇ ಇರುವ ರೀತಿಯ ಸ್ಥಾವರ ಪ್ರಾಣಿಯಾಗಿ ಹೋಗು ಅಂತ ಶಾಪ ಕೊಟ್ಟರು. ಹೇಗೆ ವೃಕ್ಷಗಳು ಅತ್ತಿತ್ತ ಅಲುಗಾಡದ ಸ್ಥಾವರ ಪ್ರಾಣಿಗಳು, ಹಾಗೆ ನಾನೂ ಕೂಡ ಸ್ಥಾವರ ಪ್ರಾಣಿಯಾಗಿ ಇಲ್ಲಿ ಬಿದ್ದಿದ್ದೇನೆ. ಆವಾಗ ಕಣ್ಣೀರು ಹಾಕಿ ತಪ್ಪಾಯಿತು ಅಂತ ಬೇಡಿಕೊಂಡೆ. ಆವಾಗ ನಲನಂತಹ ಪುಣ್ಯಶ್ಲೋಕನ ಸ್ಪರ್ಶದಿಂದಾಗಿ ನಿನಗೆ ಈ ಶಾಪ ನಿವೃತ್ತವಾಗಲಿ ಅಂತ ವರ ಕೊಟ್ಟಿದ್ದಾರೆ. ಹಾಗಾಗಿ ಪುಣ್ಯಶ್ಲೋಕನಾದಂತಹ ನಿನ್ನ ಹತ್ರ ಬೇಡ್ತಾ ಇದ್ದೇನೆ, ದಯವಿಟ್ಟು ನನ್ನನ್ನು ಈ ದೊಡ್ಡ ಕಾಡ್ಗಿಚ್ಚಿನಿಂದ ಪಾರು ಮಾಡು ಅಂತ. ನಲನಿಗೆ ಸರ್ಪವನ್ನು ಮುಟ್ಟುವುದಕ್ಕೆ ಹೆದರಿಕೆಯೂ ಆಗ್ತದೆ. ಆದರೆ ಸಾಯಲಿಕ್ಕೆ ಬಿದ್ದ ಪ್ರಾಣಿಯನ್ನು ಯಾರನ್ನೇ ಆದರೂ ರಕ್ಷಿಸತಕ್ಕಂಥದ್ದು ಕರ್ತವ್ಯ ಅಂತ ಒಬ್ಬ ರಾಜನಾಗಿ ಮೆರೆದಿದ್ದಂತಹ ಆತ ತೀರ್ಮಾನಿಸಿದ. ಬಂದು ಇವನನ್ನು ಎತ್ತುವುದಕ್ಕೆ ಪ್ರಯತ್ನಿಸಿದ. ಆದರೆ ಕಾರ್ಕೋಟಕನನ್ನು ಎತ್ತುವುದಕ್ಕೆ ಸಾಧ್ಯವೇ ಆಗಲಿಲ್ಲ.
ಇಡೀ ಭೂಮಿಯನ್ನು ಹೊತ್ತಂತಹ ಶೇಷನ ಅರ್ಧದಷ್ಟು ಭಾರವುಳ್ಳಂತಹ ಕಾರ್ಕೋಟಕನನ್ನು ಈತ ಎತ್ತುವುದಕ್ಕೆ ಹೇಗೆ ಸಾಧ್ಯವಾದೀತು? ಕಾರ್ಕೋಟನಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತಾನೆ. ಸಾಯುವ ವ್ಯಕ್ತಿಯನ್ನು ಹಾಗೇ ನೋಡಿಕೊಂಡು ನಾನೂ ಸಾಯುವ ಸ್ಥಿತಿಗೆ ತರಬೇಡ ಸ್ವಾಮಿ, ನಿನ್ನನ್ನು ಎತ್ತಿಕೊಂಡು ಹೋಗುವುದಕ್ಕೆ ಅನುವು ಮಾಡಿಕೊಡು ಅಂತ. ಆವಾಗ ಕಾರ್ಕೋಟಕ ಒಂದು ಅಂಗುಷ್ಠವು ಎಷ್ಟು ಭಾರವಾಗುತ್ತೋ ಅಷ್ಟು ಲಘುವಾಗಿ ಈತನಿಗೆ ಎತ್ತಿಕೊಂಡು ಹೋಗುವುದಕ್ಕೆ ಅನುಕೂಲವಾಯಿತು. ಅಷ್ಟಕುಲ ನಾಗಗಳಲ್ಲಿ ಒಬ್ಬನಾದಂತಹ ಕಾರ್ಕೋಟಕ ನಾಗ ಕದ್ರು ಅಂತೇಳಿ ಕಶ್ಯಪನ ಪತ್ನಿ. ಕಶ್ಯಪನಿಗೆ ಕದ್ರು ಅನ್ನುವ ಪತ್ನಿಯಲ್ಲಿ ಆವಿರ್ಭವಿಸಿದಂತಹ 62 ಜನ ಮಕ್ಕಳಲ್ಲಿ ಒಬ್ಬ ಕರ್ಕೋಟಕ, ದೇವಶ್ರೇಷ್ಠನಾದಂತಹ ನಾಗ. ಇವತ್ತು ಅದಕ್ಕೆ ಪಂಚಮಿಗೂ ಕರ್ಕೋಟಕನಿಗೂ ಏನೋ ಸಂಬಂಧ ಇದೆ. ನಾಗ ಚೌತಿ, ನಾಗ ಪಂಚಮಿ, ನಾಗ ಇದಕ್ಕೆಲ್ಲ ಸಂಬಂಧ ಇರತಕ್ಕಂತಹ ಕರ್ಕೋಟಕ ನಾಗ. ಯಾಕಂದರೆ ಶೇಷ, ಕರ್ಕೋಟಕ, ತಕ್ಷಕ, ಧೃತರಾಷ್ಟ್ರ ಇದೆಲ್ಲ ಪ್ರಸಿದ್ಧ ನಾಗಗಳು. ಅದರಲ್ಲಿ ಶಂಖಪಾಲ ಅನ್ನುವ ನಾಗನೂ ಒಬ್ಬ ಸೇರಿದ್ದಾನೆ. ಪದ್ಮ, ಕುಲಿಕ, ಮಹಾಪದ್ಮ ಅನ್ನುವ ಸರ್ಪಗಳು ಕೂಡ ಸೇರಿಕೊಂಡಿದ್ದಾವೆ. ಅದರಲ್ಲಿ ಕರ್ಕೋಟಕ ನಾಗನಿಗೆ ಒಂದು ವಿಶೇಷತೆ ಇದೆ. ಅವನ ವಿಶೇಷತೆ ಏನು ಅಂದರೆ, ಅವನ ನಿಜವಾದ ಶರೀರವನ್ನು ತೋರಗೊಳಿಸಿದ ಅಂತಾದರೆ ಆ ಶರೀರದಲ್ಲಿ ಇಡೀ ಭೂಮಿಗೆ ಒಂದು ಸುತ್ತು ಹಾಕುವಷ್ಟು ದೊಡ್ಡ ಶರೀರ ಅವನದ್ದು. ಸಮಗ್ರ ಭೂಮಿಯನ್ನು ಒಂದು ಸುತ್ತು ಹಾಕುವಷ್ಟು ದೊಡ್ಡ ಶರೀರವುಳ್ಳವ ಕರ್ಕೋಟಕ ನಾಗ. ಇಡೀ ಶರೀರ ಕಪ್ಪಾದದ್ದು. ವಿಶಿಷ್ಟವಾದ ವಿಷದಿಂದ ತುಂಬಿದಂತಹ ಹೆಡೆಗಳು ಅವನಿಗಿದ್ದಾವೆ. ಅಂತಹ ಕರ್ಕೋಟಕ ನಾಗನನ್ನು ಈತ ಅತಿ ಸುಲಲಿತವಾಗಿ ಎತ್ತಿಕೊಂಡು ಬಂದು ಅಗ್ನಿಯಿಂದ ದೂರಕ್ಕೆ ತಂದು ಕೆಳಗೆ ಬಿಟ್ಟ. ಕೆಳಗೆ ಬಿಟ್ಟಾಗ ಕರ್ಕೋಟಕ ನಾಗ ತನ್ನ ದೈವೀ ವಾಣಿಯಿಂದ ಹೇಳ್ತಾನೆ, ನನಗೆ ಉಪಕಾರವನ್ನು ನೀನು ಮಾಡಿದ್ದಿ. ಉಪಕಾರ ಮಾಡಿದವರಿಗೆ ಉಪಕಾರ ಮಾಡದೇ ಬಿಡುವಂಥದ್ದು ದೇವತೆಗಳ ಲಕ್ಷಣವಲ್ಲ. ಆದ್ದರಿಂದ ನಾನು ನಿನಗೆ ಉಪಕಾರ ಮಾಡಬೇಕು. ನೀನು ನನ್ನನ್ನು ಹಿಂದೆ ಬಿಟ್ಟು ಮುಂದಕ್ಕೆ 1, 2, 3, 4 ಅಂತ ಲೆಕ್ಕ ಹಾಕಿಕೊಂಡು ಹೆಜ್ಜೆಗಳನ್ನು ಹಾಕು. ಆ ಹೆಜ್ಜೆ ಹಾಕ್ತಾ ಇದ್ದ ಹಾಗೆ ನಿನಗೆ 10, 12 ಹೆಜ್ಜೆ ಆಗುವುದರ ಒಳಗೆ ನಾನು ಶ್ರೇಯಸ್ಸಾಗುವ ಹಾಗೆ ಅನುಗ್ರಹ ಮಾಡ್ತೇನೆ ಅಂತ ಸರ್ಪ ಹೇಳಿತು. ಸರ್ಪವನ್ನು ನಂಬಿ ನಳ ಸರ್ಪ ಹಿಂದೆ ಇಡುವ ಹಾಗೆ ತಾನು ಹೆಜ್ಜೆ ಹಾಕುವುದಕ್ಕೆ ಪ್ರಾರಂಭಿಸಿದ. ಅದರ ಜೊತೆಗೆ ಇದು ಹೇಳಿದೆ, ಹೆಜ್ಜೆ ಹಾಕುವಾಗ ಸಂಖ್ಯೆಯನ್ನು ಲೆಕ್ಕ ಮಾಡಿಕೊಂಡೇ ಹೆಜ್ಜೆ ಹಾಕಬೇಕು ಅಂತ ಇದು ಹೇಳಿದೆ. ಇವನು ಲೆಕ್ಕ ಹಾಕಿಕೊಂಡೇ ಹೆಜ್ಜೆ ಹಾಕುವುದಕ್ಕೆ ಪ್ರಾರಂಭಿಸಿದ. ತತಃ ಸಂಖ್ಯಾತುಮಾರಬ್ಧಂ ಅದಶತ್ ದಶಮೇ ಪದೇ. ಹೆಜ್ಜೆ ಹಾಕಿದ. 1, 2, 3 ಅಂತ ಹೆಜ್ಜೆ ಹಾಕ್ತಾನೆ. 6, 7 ಆಯಿತು, 8 ಆಯಿತು. ಏನು ಇದು ಹಿಂದೆ ಅದು ಕೂಡ ಮೆಲ್ಲ ಹರ್ಕೊಂಡು ಬರ್ತಾ ಇದೆ. ಸರ್ಪವೂ ಕೂಡ ಶಾಪ ನಿವೃತ್ತಿಯಾಗಿದೆ ಅದಕ್ಕೆ. 9 ಆಯಿತು. 10 ಅಂತ ಹೇಳಿ ಹೆಜ್ಜೆ ಇಟ್ಟ. 10 ಅಂತ ಹೆಜ್ಜೆ ಇಟ್ಟ ಕೂಡಲೇ ಕಚ್ಚಿಬಿಟ್ಟಂತೆ ಕರ್ಕೋಟಕ ನಾಗ. ಇಲ್ಲಿ ನಾಗ ಕಚ್ಚುವುದಕ್ಕೂ ಇವ 10 ಅಂತ ಹೇಳುವುದಕ್ಕೂ ಸಂಬಂಧ ಏನು ಅಂತ ಒಂದು ವಿಶೇಷತೆ ಇದೆ. ಅದರ ಬಗ್ಗೆ ವ್ಯಾಖ್ಯಾನಕಾರರು ಬಹಳ ಸುಂದರವಾದ ವಿಷಯ ಹೇಳ್ತಾರೆ. ಕರ್ಕೋಟಕ ಇವನನ್ನು ಸುಮ್ಮನೆ ಕಚ್ಚುವ ಹಾಗಿರಲಿಲ್ಲ. ನಳನನ್ನು ಕಚ್ಚಿದರೆ ಕರ್ಕೋಟಕನೇ ಸುಟ್ಟು ಭಸ್ಮವಾಗಿ ಬಿಡ್ತಿದ್ದ. ಅದು ನಳನಲ್ಲಿರತಕ್ಕಂತಹ ಧರ್ಮ ವೈಭವ. ಆದ್ದರಿಂದ ನಳ ಹೇಳಬೇಕು, ನನ್ನನ್ನು ಕಚ್ಚು ಅಂತ ಹೇಳಬೇಕು, ಆಗ ಇವ ಕಚ್ಚಬೇಕು. ಆವಾಗ ಕರ್ಕೋಟಕನಿಗೆ ದೋಷ ಆಗೋದಿಲ್ಲ. ಅದಕ್ಕೋಸ್ಕರ ಇವ 1 ಅಂದಾಗ ಕಚ್ಚಲಿಲ್ಲ, 5 ಅಂದಾಗ ಕಚ್ಚಲಿಲ್ಲ, 7, 8, 9 ಅಂದಾಗ ಕಚ್ಚಲಿಲ್ಲ, 10 ಅಂದುಕೊಳ್ಳೆ ಕಚ್ಚಿದ. ಯಾಕಂದರೆ ಸಂಸ್ಕೃತದಲ್ಲಿ 10 ಅಂದರೆ ಕಚ್ಚು ಅಂತ ಅರ್ಥ. ಈ ಸಂಸ್ಕೃತದ ಶಬ್ದಕ್ಕೆ ಸಿಕ್ಕಾಬಟ್ಟೆ ಅರ್ಥಗಳಿದ್ದಾವಲ್ವ. ದಶತಿ ಅಂದರೆ ಕಚ್ಚುತ್ತಾನೆ ಅಂತ ಅರ್ಥ. ದಂಶ, ಈ ಸೊಳ್ಳೆಗಳಿಗೆ ಸಂಸ್ಕೃತದಲ್ಲಿ ದಂಶಗಳು ಅಂತ ಹೆಸರು. ಸೊಳ್ಳೆಗಳನ್ನು ದಂಶ ಅಂತ ಯಾಕೆ ಕರೆಯೋದು? ಕಚ್ಚುತ್ತಾ ಇರ್ತವೆ, ಆದ್ದರಿಂದ ಅದಕ್ಕೆ ದಂಶಗಳು ಅಂತ ಹೆಸರು. ಅದರಿಂದ ದಷ್ಟವಾದದ್ದು ಅಂದರೆ ಕಚ್ಚಲ್ಪಟ್ಟದ್ದು ಅಂತ ಅರ್ಥ. ದಶ ಅಂದರೆ ಅದು ಲೋಟ್ಲಕಾರ. ದಂಶ ದಶನೆ ಅಂತ ಒಂದು ಧಾತು ಇದೆ, ಅದರ ಲೋಟ್ಲಕಾರ ದಶ ಅಂದರೆ ಕಚ್ಚು. ದಶತಿ ಅಂದರೆ ಕಚ್ಚುತ್ತಾನೆ, ದಶತು ಅಂದರೆ ಕಚ್ಚಲಿ, ದಶ ಅಂದರೆ ಕಚ್ಚು ಅಂತ ಅರ್ಥ. ಗಚ್ಚ ಅಂತಿದ್ದ ಹಾಗೆ ದಶ ಅನ್ನುವುದು ಲೋಟ್ಲಕಾರದ ಮಧ್ಯಮ ಪುರುಷ ಏಕವಚನ, ಕಚ್ಚು ಅಂತ. ಇವತ್ತು ದಶ ಅಂದರೆ 10 ಅಂತಲೂ ಅರ್ಥ ಇದೆ. ಈ 10 ಅಂದರೆ ಕನ್ನಡದಲ್ಲೂ 10 ಅಂದರೆ ಮರವನ್ನು 10 ಅಂತಲಾಗುತ್ತೆ, ಅಥವಾ 10 ಮರ ಅಂತಲಾಗೋದಿಲ್ವಾ? ನಾನು ಅಡಿಗೆ ಮಾಡುವಾಗ ಪಾತ್ರೆಯ ಅಡಿಗೆ ಬಿದ್ದೆ ಅಂತ ಹೇಳಿದರೆ ಅಲ್ಲಿ ಅಡಿಗೆ ಅಂದ್ರೇನು, ಇಲ್ಲಿ ಅಡಿಗೆ ಅಂದ್ರೇನು? ಅವನು ಕಾರಿನಲ್ಲಿ ಹೋಗುವಾಗ ಕಾರಿದನು ಅಂದರೆ ಆ ಕಾರು ಅಂದ್ರೇನು, ಈ ಕಾರು ಅಂದ್ರೇನು? ಈ ಕಾರು ಅನ್ನುವ ಶಬ್ದಕ್ಕೆ 2 ಅರ್ಥ ಇದ್ದ ಹಾಗೆ, ಅಡಿಗೆ ಅನ್ನುವುದಕ್ಕೆ ಬೇರೆ ಬೇರೆ ಅರ್ಥ ಇದ್ದ ಹಾಗೆ, ಸಂಸ್ಕೃತದಲ್ಲಿ ದಶ ಅನ್ನುವುದಕ್ಕೆ ತುಂಬ ಅರ್ಥ ಇದೆ. ಆದ್ದರಿಂದ ಇವ ದಶ ಅಂತ ಹೆಜ್ಜೆ ಮುಂದೆ ಇಟ್ಟ, ಪಟ್ಟು ಅಂತ ಇವ ಕಚ್ಚಿದ. ಅಂತೂ ಕರ್ಕೋಟಕ ಕಚ್ಚಿದ್ದೇ ತಡ. ಈಗ ನಲನ ಒಂದು ಕೈ ಉದ್ದ, ಒಂದು ಕೈ ಗಿಡ್ಡ ಆಯಿತು, ಏನೋ ಎಡವಟ್ಟಾಗೋಯಿತು. ಕಾಲು ಕೂಡ ಮೊದಲು ಇದ್ದದ್ದು ಉದ್ದ ಇದ್ದ ಕಾಲುಗಳು ಹಾಗೆ ಗಿಡ್ಡ ವಾಮನ ಸ್ವರೂಪಕ್ಕೆ ಬಂದವು.
ತಲೆ ಕುತ್ತಿಗೆ ಮತ್ತು ಹೊಟ್ಟೆ ಎರಡು ಸೇರಿಕೊಳ್ಳುವ ಹಾಗೆ ತಲೆ ಕೆಳಗೆ ಬಂದು ಕುತ್ತಿಗೆ ಇಲ್ಲದ ತಲೆಯ ಹಾಗೆ ಆಯಿತು. ಶರೀರವೆಲ್ಲವೂ ಕಪ್ಪು ಕಪ್ಪಗಾಯಿತು. ಕಣ್ಣಿನ ಬದಿಯಲ್ಲೆಲ್ಲ ಕಪ್ಪು ಬಿದ್ದು ಕಣ್ಣಿನಲ್ಲಿದ್ದಂತಹ ಚರ್ಮಗಳು ಜೋತು ಬೀಳುವುದಕ್ಕೆ ಪ್ರಾರಂಭಿಸಿತು. ಅಂತೂ ಲೋಕಸುಂದರನಾಗಿದ್ದಂತಹ ನಳ ಅತ್ಯಂತ ಕುರೂಪಿಯಾದ ವ್ಯಕ್ತಿಯಾಗಿ ಹೋದ. ಇವ ಸರ್ಪವನ್ನು ನೋಡಿ ನಗ್ತಾನಂತೆ ನಳ. ಅಂತೂ ಉಪಕಾರ ಮಾಡಿದ್ದಕ್ಕೊಂದು ಮಾಡಿದೆಯಲ್ವ ಅಂತ. ಯಾಕಂದರೆ ನಳ ನಗ್ತಾನೆ ಯಾಕೆ ಅಂದರೆ ಸಿಟ್ಟು ಮಾಡಿಕೊಳ್ಳುವ ಹಾಗಿಲ್ಲ. ಸರ್ಪ ದೇವತಾ ಸ್ವರೂಪಿ. ಕರ್ಕೋಟಕ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನ ಬಗ್ಗೆ ತಿಳಿದವ, ಅವನೊಬ್ಬ ದೇವತೆ. ಶೇಷನಿಗೆ ಹೇಗೆ ನಮಸ್ಕಾರ ಮಾಡಿ ನಾವು ಒಳಗಿದ್ದಂತಹ ಜ್ಞಾನವನ್ನು ಪಕ್ವಗೊಳಿಸಿಕೊಳ್ಳಬೇಕು, ಶೇಷ ಅನ್ನುವ ಸೌನಂದಗಳನ್ನು ಧರಿಸಿರುವ ಶೇಷದೇವ ನಮಗೆ ಜ್ಞಾನವನ್ನು ಕೊಡುವ ದೇವತೆ ಹೇಗೋ, ಹಾಗೆ ಕರ್ಕೋಟಕನೂ ಕೂಡ ಜ್ಞಾನಪ್ರದನಾದಂತಹ ದೇವತೆ. ಅಂತಹ ವ್ಯಕ್ತಿ ತಪ್ಪು ಮಾಡಲಾರ. ಅವ ಕಚ್ಚಿದ್ದಾನೆ ಅಂದರೆ ನನ್ನ ಜನ್ಮದ ಕರ್ಮ ಪಕ್ವವಾಯಿತು ಅಂತ ಅರ್ಥ. ನನ್ನ ಜನ್ಮಾಂತರದ ಕರ್ಮಕ್ಕೆ ಅನುಗುಣವಾಗಿ ಕಚ್ಚಿಯಾನೆ ಹೊರತು ಅವನದ್ದು ತಪ್ಪು ಅಂತ ಹೇಳುವ ಹಾಗಿಲ್ಲ. ಹಾಗಾಗಿ ನಲ ಅವನನ್ನು ನಕ್ಕುಕೊಂಡು ಹೇಳ್ತಾನೆ, ಅಂತೂ ನನಗೊಂದು ಗತಿಯನ್ನು ಕಾಣಿಸಿದೆ. ಈ ದುಃಖಿತವಾದ ಶರೀರದಲ್ಲಿ ಬದುಕುವುದು ಬೇಡ ಅಂತ ನೀನು ಕಚ್ಚಿದೆ, ಅನುಗ್ರಹವನ್ನೇ ಮಾಡಿದಿ ಸ್ವಾಮಿ ಅಂತ ಕೈ ಮುಗಿತಾನೆ ಕರ್ಕೋಟಕನಿಗೆ. ಆಗ ಕರ್ಕೋಟಕ ಹೇಳ್ತಾನೆ, ನಲ ನೀನು ಉಪಕರಿಸಿದಂತಹ ವ್ಯಕ್ತಿಗೆ ಅಪಕಾರ ಮಾಡುವಷ್ಟು ಕೆಟ್ಟವ ನಾನಲ್ಲ. ನಾನು ನಿನ್ನನ್ನು ಕಚ್ಚಿದ್ದಲ್ಲ, ನಿನ್ನ ಒಳಗೊಬ್ಬ ದುರಾತ್ಮ ಇದ್ದಾನೆ. ನಿನಗೆ ಇಷ್ಟೆಲ್ಲ ಪುಣ್ಯಶ್ಲೋಕನಾದ ವ್ಯಕ್ತಿಗೆ ದುಃಖವನ್ನು ಕೊಡುವುದಕ್ಕೆ ಕಾರಣಕರ್ತಾರ ನಿನ್ನ ಒಳಗಿದ್ದಾನೆ. ಈ ಕಚ್ಚಿದ ವಿಷ ಅವನನ್ನು ಇಲ್ಲಿ ಇರುವುದು ಬೇಡ ಅಂತ ಅನ್ನಿಸಿ ಹೊರಗೆ ಕಳಿಸುವುದಕ್ಕೆ ಕಾರಣವಾಗ್ತದೆ. ಇದರ ಜೊತೆಗೆ ನಿನ್ನ ಶರೀರ ಈಗ ವಿಕೃತವಾಗಿದೆ. ನಿನ್ನನ್ನು ನಳ ಎಂಬುದಾಗಿ ನಿನ್ನ ಸಾಕ್ಷಾತ್ ಪತ್ನಿಯಾದ ದಮಯಂತಿಯೂ ಕೂಡ ಗಮನಿಸುವುದಕ್ಕೆ ಸಾಧ್ಯವಿಲ್ಲದೆ ಇರುವಷ್ಟು ವ್ಯತ್ಯಾಸವಾದ ಶರೀರವನ್ನು ನೀನು ಪಡೆದು ಬಿಟ್ಟಿದ್ದಿ. ಇದು ನಿನಗೆ ಉಪಕಾರವಾಗ್ತದೆ. ಈ ಶರೀರದ ಮೂಲಕವಾಗಿ ನಿನ್ನನ್ನು ಈಗ ನಲ ಅಂತ ಯಾರೂ ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲಿಯ ತನಕ ನಿನ್ನ ಜನ್ಮಾಂತರದ ಕರ್ಮ ದುಃಖ ಪ್ರಾರಬ್ಧವನ್ನು ಮುಂದೆ ಹಾಕಿ ನಿಲ್ಲಿಸಿದೆಯೋ ಅಷ್ಟು ಕಾಲದ ತನಕ ಈ ಶರೀರವನ್ನು ಮುಚ್ಚಿಕೊಂಡಿರುವುದಕ್ಕೆ ಇದು ಅನುಕೂಲವಾಗ್ತದೆ. ಇಲ್ಲಿಂದ ನೀನು ಪುಣ್ಯಶ್ಲೋಕನಾದಂತಹ ಅಯೋಧ್ಯಾಧಿಪನಾದಂತಹ ಋತುಪರ್ಣನಲ್ಲಿಗೆ ಸಾಗು. ಋತುಪರ್ಣನಲ್ಲಿ ಹೋಗಿ ಅವನ ಆಶ್ರಯದಲ್ಲಿ ಜೀವನವನ್ನು ಮಾಡು. ಋತುಪರ್ಣ ಭಗವಂತನ ಆರಾಧನೆಯನ್ನು ಮಾಡಿ 92 ಮಹಾಯಾಗಗಳನ್ನು ನಡೆಸಿದಂತಹ ವ್ಯಕ್ತಿ. ಅಷ್ಟು ಯಾಗವನ್ನು ಮಾಡಿದಂತಹ ಆ ವ್ಯಕ್ತಿಯಲ್ಲಿ ನಾರಾಯಣನ ಸನ್ನಿಧಾನ ಇದೆ. ನಾರಾಯಣನ ಸನ್ನಿಧಾನವನ್ನು ಪಡೆದ ಆತ ಹಾಕಿದ ಅನ್ನವನ್ನು ನೀನು ಉಂಡ್ರೆ ನಿನ್ನಲ್ಲಿದ್ದಂತಹ ದೋಷಗಳು ಕಳೆದು ಹೋಗ್ತವೆ, ಜನ್ಮಾಂತರದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗ್ತದೆ. ಆದ್ದರಿಂದ ನೀನು ಋತುಪರ್ಣನಲ್ಲಿ ಹೋಗಿ ಸೇರಿಕೋ. ನಿನಗೆ ಮತ್ತೆ ನಿನ್ನ ನಿಜಸ್ವರೂಪವನ್ನು ಪಡೆಯಬೇಕು ಅನ್ನುವ ಶುಭ ಕಾಲ ಬಂದಂತಹ ಸಂದರ್ಭದಲ್ಲಿ ಈ ವಸ್ತ್ರವನ್ನು ನಿನ್ನ ಮೇಲೆ ಹಾಕೋ ಅಂತ ಹೇಳಿ ಅದು ತನ್ನ ಬಾಲವನ್ನು ಅವನ ಹತ್ತಿರ ತಂದಿತು. ಬಾಲವನ್ನು ಆತ ಹಿಡಿದದ್ದೇ ತಡ ಅಲ್ಲೊಂದು ವಸ್ತ್ರ ಪ್ರಾದುರ್ಭೂತವಾಯಿತು. ಇದು ಕರ್ಕೋಟಕ ನಾಗಗಳಿಗೆ ಕಾಮರೂಪಿಗಳು ಅಂತ ಹೆಸರಿದೆ. ಕಾಮರೂಪಿ ಅಂದರೆ ಯಾವ ರೂಪವನ್ನು ಬೇಕಾದರೂ ಹೊಂದಬಹುದಾದ ಶಕ್ತಿ. ಒಂದು ವಟುವಿನ ಹಾಗೆ ನಾಗಗಳು ನಮ್ಮ ಹತ್ರ ಬರ್ಬೋದು, ಒಂದು ರಾಕ್ಷಸನ ಹಾಗೆ ಸರ್ಪಗಳು ನಮ್ಮ ಮುಂದೆ ಬರ್ಬೋದು, ಅಥವಾ ಒಂದು ಗೋವಿನ ಹಾಗೆ ನಮ್ಮ ಮುಂದೆ ಸರ್ಪಗಳು ಬರ್ಬೋದು, ಅಥವಾ ಬಂದದ್ದು ಇದ್ದಕ್ಕಿದ್ದ ಹಾಗೆ ಅದೃಶ್ಯವಾಗಬಹುದು. ಬಂದಂಥದ್ದು ಯಾವುದೋ ವಸ್ತುವನ್ನು ತಂದು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಮಾಡಿ ಇಲ್ಲಿಟ್ಟು ಹೋಗ್ಬೋದು. ಇದು ಸರ್ಪಗಳಲ್ಲಿರುವ ಕಾಮರೂಪ ಅನ್ನುವ ಶಕ್ತಿ. ಆದ್ದರಿಂದ ಈ ಸರ್ಪ ತನ್ನ ಕಾಮರೂಪ ಶಕ್ತಿಯಿಂದಾಗಿ ಆತನಿಗೆ ಒಂದು ವಿಶಿಷ್ಟವಾದ ರೇಷ್ಮೆಯ ವಸ್ತ್ರವನ್ನು ಕೊಟ್ಟಿತು. ನಿನಗೆ ನಿಜಸ್ವರೂಪ ಬೇಕು ಅಂತ ಅನಿಸಿದಾಗ ಈ ಪುಟ್ಟ ವಸ್ತ್ರವನ್ನು ನಿನ್ನ ಮೇಲೆ ಹಾಕುಕೋ. ಅದು ಎಷ್ಟು? ಅದನ್ನು ಮಡಿಚಿ ಕೈಯಲ್ಲಿ ಹಿಡಿದ್ರೆ ಮುಷ್ಟಿಯೊಳಗೆ ತುಂಬತಕ್ಕಂತಹ ವಸ್ತ್ರ, ಆದರೆ ಹಾಕಿಕೊಂಡಿತು ಅಂತಾದರೆ ಮೈಪೂರ್ತಿ ತುಂಬತಕ್ಕಂತಹ ವಸ್ತ್ರ. ಅಷ್ಟು ತೆಳುವಾದ ಒಂದು ವಿಶಿಷ್ಟವಾದ ವಸ್ತ್ರವನ್ನು ಸರ್ಪ ಇವನಿಗೆ ಅನುಗ್ರಹಿಸಿತು. ನಳ ಆ ವಸ್ತ್ರವನ್ನು ತಾನು ಹುಟ್ಟಿದ್ದಂತಹ ಅರ್ಧ ವಸ್ತ್ರದ ಒಳಗೆ ಸೇರಿಸಿಕೊಂಡಂತೆ. ಈ ವಿಪ್ರರು ದಕ್ಷಿಣೆ ಸಿಕ್ಕಿದಾಗ ಸೇರಿಸಿಕೊಳ್ತಾರಲ್ಲ, ಅದನ್ನು ಹಾಗೆ ತನ್ನ ಬಟ್ಟೆಯ ಒಳಗೆ ಈ ಪುಟ್ಟ ಬಟ್ಟೆಯನ್ನು ತನ್ನಲ್ಲಿ ಸೇರಿಸಿಕೊಂಡಂತೆ. ಅಲ್ಲಿಂದ ಸರ್ಪ ನಿರ್ದೇಶನ ಕೊಟ್ಟ ಮಾರ್ಗದಲ್ಲಿ ಸಾಗಿದ. ಅಯೋಧ್ಯೆಯನ್ನು ತಲುಪಿದ. ಋತುಪರ್ಣನನ್ನು ಸೇರಿಕೊಂಡಿದ್ದಾನೆ. ಋತುಪರ್ಣ ಇವನ ಸ್ವರೂಪವನ್ನು ನೋಡಿಯೇ ಅವನಿಗೆ ವಾಕರಿಕೆ ಬರುವ ಹಾಗಿದೆ. ಇವನನ್ನು ಹೇಗೆ ಸೇರಿಸಿಕೊಳ್ಳುವುದು ಯಾಕಂದರೆ ರಾಜಸ್ಥಾನದಲ್ಲಿ ಕೆಲಸ ಮಾಡಬೇಕಾದ್ರೆ ಅವನಿಗೆ ಸುರೂಪವತ್ವ ಅನ್ನುವುದು ಒಂದು ಕಾರಣವಾಗ್ತದೆ. ಯಾಕಂದರೆ ರಾಜಸ್ಥಾನಕ್ಕೆ ಪ್ರತಿಷ್ಠಿತ ವ್ಯಕ್ತಿಗಳು ಆಗಾಗ ಬರ್ತಾ ಇರ್ತಾರೆ. ಆ ಪ್ರತಿಷ್ಠಿತ ವ್ಯಕ್ತಿಗಳು ಇವರ ಕೆಲಸಗಾರರನ್ನು ನೋಡಿ, ಇಂಥವರು ಇಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಇವ್ರದ್ದು ಏನು ಅಂತ ಗೊತ್ತಾಗೋದಿಲ್ವ ಅಂತ ಹೇಳಿಕೊಂಡು ಹೋಗ್ತಾರೆ.
ಅದಕ್ಕೋಸ್ಕರ ರಾಜನ ಆಸ್ಥಾನದ ಘನತೆಗೆ ತಕ್ಕುದಾಗಿ ಅವರ ವ್ಯಕ್ತಿತ್ವ, ಯಾರ್ಯಾರು ಕೆಲಸ ಮಾಡ್ತಾರೆ, ನೌಕರರಿದ್ದಾರೆ, ಅವರಲ್ಲೂ ಕೂಡ ಒಂದು ಸ್ವರೂಪ ಬೇಕು. ಒಳಗಿಂದ ಎಷ್ಟು ಕೆಟ್ಟದಿದ್ದರೂ ಕೂಡ ಹೊರಗೆ ನೋಡಲಿಕ್ಕೆ ಚೆನ್ನಾಗಿರಬೇಕು. ಕಿಂ ವಾಸಸೇತ್ಯತ್ರ ವಿಚಾರಣೀಯಂ ವಾಸಪ್ರಧಾನಂ ಖಲು ಯೋಗ್ಯತಾಯಾ ಅಂತ ಒಂದು ಸಂಸ್ಕೃತದಲ್ಲಿ ಗಾದೆ ಇದೆ. ಉಟ್ಟುಕೊಳ್ಳುವ ಬಟ್ಟೆ ಮತ್ತು ಶರೀರ ಇದೆರಡು ಚೆನ್ನಾಗಿರಬೇಕಂತೆ. ಯಾಕಂದರೆ ಅಲ್ಲ, ಶರೀರ ಹೇಗಿದ್ರೇನು, ಮನಸ್ಸು ಚೆನ್ನಾಗಿದ್ದರೆ ಸಾಕು ಅಂತ ಕೆಲವರಲ್ಲಿ ಇರ್ತದೆ. ಅದು ಹೇಗಿದ್ರೇನು, ಮನಸ್ಸು ಚೆನ್ನಾಗಿರಬೇಕಪ್ಪ. ಎಷ್ಟು ಒಳ್ಳೆಯ ಶರೀರ ಇದ್ದು ಮನಸ್ಸು ಕೆಟ್ಟಿದರೆ ಪ್ರಯೋಜನ ಇದೆಯಾ? ಇಷ್ಟೆಲ್ಲ ದೊಡ್ಡ ದೊಡ್ಡ ವೇದಾಂತ ಮಾತಾಡ್ತಾರೆ, ಆದರೂ ಕನ್ನಡಿ ಮುಂದೆ ತುಂಬ ಕೂತ್ಕೊಳ್ತಾರೆ. ಮಾತಾಡೋದು ಹೀಗೆಲ್ಲ ಮಾತಾಡ್ತಾರೆ. ಶರೀರ ಹೇಗಿದ್ದರೆ ಏನು, ಮನಸ್ಸು ಚೆನ್ನಾಗಿರಬೇಕಪ್ಪ ಅಂತ ಮಾತಾಡುವವರಿಗೆ ಶರೀರದ ಬಗ್ಗೆ ಹೆಚ್ಚು ಕಾಳಜಿ ಇರುವುದು. ಶರೀರ ಮತ್ತು ಬಟ್ಟೆಯ ಬಗ್ಗೆ ಮಹತ್ವ ಕೊಡಬೇಕು ಅಂತ ಸಂಸ್ಕೃತದ ಸುಭಾಷಿತ ಹೇಳ್ತದೆ. ಯಾಕಂದರೆ ನೋಡಿ, ಸಮುದ್ರ ಮಥನ ಆಯಿತು. ಸಮುದ್ರ ಮಥನ ಆದಾಗ ಅಲ್ಲಿಂದ ವಿಷವೂ ಬಂತು, ಲಕ್ಷ್ಮಿಯೂ ಎದ್ದು ಬಂದಳು. ಆದರೆ ಸಮುದ್ರ ರಾಜ ತನ್ನಲ್ಲೇ ಹುಟ್ಟಿ ಬಂದ ವಿಷವನ್ನು ಯಾರಿಗೆ ಕೊಟ್ಟ, ಲಕ್ಷ್ಮಿಯನ್ನು ಯಾರಿಗೆ ಕೊಟ್ಟ? ಸ್ವಲ್ಪ ನೋಡಿಕೊಳ್ಳಿ. ಯಾರಿಗೆ ಕೊಟ್ಟದ್ದು? ಚರ್ಮಾಂಬರಂ ವೀಕ್ಷ್ಯ ದದೌ ತದೌ ವಿಷಂ ಸಮುದ್ರ, ಪೀತಾಂಬರಂ ವೀಕ್ಷ್ಯ ದದೌ ಸ್ವಕನ್ಯಾಂ ಚರ್ಮಾಂಬರಂ ವೀಕ್ಷ್ಯ ವಿಷಂ ಸಮುದ್ರ ಅಂತ. ಆ ಸಮುದ್ರ ಈ ಒಂದು ಬಟ್ಟೆಯೂ ಚೆನ್ನಾಗಿಲ್ಲ, ಇವನಿಗೆ ವಿಷ ಅಂತ ಒಂದನಿಗೆ, ಚರ್ಮಾಂಬರನಿಗೆ ದಿಗಂಬರನಿಗೆ ವಿಷ ಕೊಟ್ಟಿತಂತೆ. ಇನ್ನು ಇವನು ಎಂಥ ಬಟ್ಟೆ ಹುಟ್ಟಿದ್ದಾನೆ, ಪೀತಾಂಬರಧಾರಿ ಅಂತೇಳಿ ಆ ವಿಷ್ಣುವಿಗೆ ತನ್ನ ಮಗಳನ್ನು ಕೊಟ್ಬಿಟ್ಟಂತೆ. ಅಂದ ಬಟ್ಟೆಯ ಬಗ್ಗೆ ವಿಚಾರ ಮಾಡಿ, ಸುಮ್ಮನೆ ಬಟ್ಟೆ ಹೇಗಿದ್ರೂ ತೊಂದರೆ ಇಲ್ಲ, ಒಳಗೆ ಸರಿ ಇರಬೇಕು, ಯೋಚನೆ ಮಾಡುವುದಲ್ಲ. ಬಟ್ಟೆಯು ಬಹಳ ಮುಖ್ಯ, ಶರೀರ ಸ್ವರೂಪವು ಬಹಳ ಮುಖ್ಯ ಅಂತ ಈ ಶರೀರ ಸ್ವರೂಪದ ಬಗ್ಗೆ, ಬಟ್ಟೆಯ ಬಗ್ಗೆ ಒಂದು ಮಹತ್ವವನ್ನು ಹೇಳುವ ಸಂಸ್ಕೃತದ ಸುಭಾಷಿತ ಇದೆ. ಅದು ರಾಜಾಸ್ಥಾನಕ್ಕೆ ಸಂಬಂಧಪಟ್ಟ ರಾಜನೀತಿ ಕೌಟಿಲ್ಯಗಳಲ್ಲಿ ಅದು ಒಂದು ಮುಖ್ಯ. ರಾಜ ಒಬ್ಬನಿಗೆ ಕೆಲಸ ಕೊಡಬೇಕಾದರೆ ಅವನು ಎಷ್ಟು ಚತುರನಿದ್ದಾನೆ ಅನ್ನುವುದರ ಜೊತೆಗೆ ಅವನ ಶರೀರ ಸೌಷ್ಠವ ಹೇಗಿದೆ ಅನ್ನುವುದನ್ನು ಗಮನಿಸಬೇಕು. ಈ ಬಾಹುಕ ಅಂತ ಹೆಸರಿಟ್ಟುಕೊಂಡು ಬಂದಿದ್ದಾನೆ ಇವ. ನನಗೆ ಕೆಲಸ ಕೊಡಬೇಕು ಅಂತ ಕೇಳಿದ. ಆದರೆ ನಿನ್ನ ಶರೀರ ಸರಿ ಇಲ್ಲ ಅಂತ ಹೇಳಿ ಋತುಪರ್ಣ ಹೊರಗೆ ಹಾಕಲಿಕ್ಕೆ ಆಗುವುದಿಲ್ಲ. ಅದು ರಾಜನಿಗೆ ತಕ್ಕುದಾದ ಮರ್ಯಾದೆಯಲ್ಲ. ಅವ ಕೇಳಿದ, ನಿನ್ನಲ್ಲಿ ಏನು ಸಾಮರ್ಥ್ಯ ಇದೆ ನಾನು ಕೆಲಸ ಕೊಡಬೇಕು. ಅದಕ್ಕೆ ಬಾಹುಕ ಹೇಳಿದ, ಕ್ಷಣ ಮಾತ್ರದಲ್ಲಿ ರಥವನ್ನು ಯೋಜನದಷ್ಟು ದೂರಕ್ಕೆ ಓಡಿಸಬಲ್ಲೆ ಅಂತ ಹೇಳಿದ. ಇವನು ಸುಮ್ಮನೆ ಅದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ. ಏನೋ ಹೇಳ್ತಾನೆ ಇವ, ನಮ್ಮಲ್ಲಿ ವಾರ್ಷ್ಣೇಯ ಇದ್ದಾನೆ, ಭಾರಿ ಒಳ್ಳೆಯ ಸಾರಥಿ, ಅವನ ಮುಂದೆ ಇವನ ಸಾರಥಿ ಏನು ಅಂತ ಯೋಚನೆ ಮಾಡಿದ. ಇವ ಅಲ್ಲಿಗೆ ಇದು ಇವನ ಮನಸ್ಸಿಗೆ ಹೋಗಲಿಲ್ಲ ಅಂತ ಗೊತ್ತಾಯಿತು. ಆಗ ಎರಡನೇದ್ದು ಹೇಳಿದ, ಎಂತಹ ಕರಕುಶಲ ವಸ್ತುಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ನಿರ್ಮಾಣ ಮಾಡಿಕೊಡಬಲ್ಲೆ. ಯಾರು ನಿರ್ಮಾಣ ಮಾಡಿದಂತಹ ಶಿಲ್ಪದಲ್ಲೂ ಕೂಡ ದೋಷ ಏನು ಗುಣ ಏನು ಎಂಬುದನ್ನು ಸ್ಪಷ್ಟವಾಗಿ ನಿರೂಪಿಸಬಲ್ಲೆ. ಸ್ವಲ್ಪ ಆಶ್ಚರ್ಯ ಆಯಿತು. ಯಾಕಂದರೆ ಋತುಪರ್ಣನಿಗೆ ಕಲೆಯ ಬಗ್ಗೆ ಬಹಳ ಆಸಕ್ತಿ, ಮಹಾಕಲಾ ನಿಪುಣ ಋತುಪರ್ಣ. ಇವನಿಷ್ಟು ಕಲಾಗಾರ ಅಂತಾದರೆ ಯೋಚನೆ ಮಾಡ್ಬೋದು. ಯಾಕಂದರೆ ಅವನಿಗೆ ಒಂದು ವ್ಯಾಪ್ತಿ ಗೊತ್ತಿತ್ತು, ಯಾರು ವಿಶಿಷ್ಟವಾದ ಕರಕುಶಲದಲ್ಲಿ ನಿಷ್ಣಾತನಾಗಿರ್ತಾನೋ ಅವರಿಗೆ ಅವಯವದಲ್ಲಿ ಏನೋ ನ್ಯೂನತೆ ಇರ್ತದೆ ಅಂತ ಗೊತ್ತಿತ್ತು. ಏನೋ ಸ್ವಲ್ಪ ಸರಿಯಿಲ್ಲದೆ ಇದ್ದವರೇ ದೊಡ್ಡ ಸಂಗೀತಗಾರರಾಗೋದು, ದೊಡ್ಡ ಕಲಾಗಾರರಾಗೋದು, ಅದು ಆಗಬೇಕಾದ್ರೆ ಏನಾದ್ರು ನ್ಯೂನತೆ ಇರ್ತದೆ ಅಂತ ಒಂದು ಸಾಮಾನ್ಯವಾಗಿ ಅವನು ವಾತ್ಸ್ಯಾಯನ ಹೇಳಿದಂತಹ ಸೂತ್ರವನ್ನು ತಿಳ್ಕೊಂಡಿದ್ದ. ಇಷ್ಟಕ್ಕೆ ಅವ ನಿಲ್ಲಿಸಲಿಲ್ಲ. ಮತ್ತೆ ಹೇಳಿದ, ನಾನು ಪಾಕಶಾಸ್ತ್ರದಲ್ಲಿ ಅತ್ಯಂತ ಪ್ರವೀಣ. ನಾನು ಮೂರನೇ ವಿಷಯವನ್ನು ಸೇರಿಸಿದ. ಇಷ್ಟಾದರೂ ಋತುಪರ್ಣನಿಗೆ ಇವನನ್ನು ಕೆಲಸಕ್ಕೆ ತಗೊಳ್ಳಬೇಕು ಅಂತ ಅನಿಸದೇ ಇದ್ದದ್ದನ್ನು ಗಮನಿಸಿದ. ಇನ್ನೂ ಯಾಕೋ ಯೋಚನೆ ಮಾಡ್ತಾ ಇದ್ದಾನೆ ಋತುಪರ್ಣ. ಅಷ್ಟೊತ್ತಿಗೆ ಇನ್ನೊಂದು ವಿಷಯ ಸೇರಿಸಿದ. ಅಷ್ಟೇ ಅಲ್ಲ, ಪಾಕದಲ್ಲಿ ಆಯುರ್ವೇದ ಕಾಲದಲ್ಲಿ, ಅಂದರೆ ಆಯುರ್ವೇದದ ಪ್ರಕಾರ ಅನ್ನ ಸಂಸ್ಕಾರಮಪಿ ಚ ಜಾನಾಮಿ ಅನ್ಯೈರ್ವಿಶೇಷತಃ ಯಾನಿ ಶಿಲ್ಪಾನಿ ಲೋಕೇಸ್ಮಿನ್ ಯಚ್ಚೈವ ಅನ್ಯತ್ ಸುದುಷ್ಕರಂ ಸರ್ವಂ ಯತಿಷ್ಯೇ ತತ್ಕರ್ತುಂ ಋತುಪರ್ಣ ಭರಸ್ವ ಮಾಂ ಅರ್ಥಕಚುರೇಶು ಚೈವಾಹಂ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷ ಇದೆ ನನ್ನಲ್ಲಿ. ಏನು ಗೊತ್ತೋ, ನಿಮಗೆ ಆರ್ಥಿಕವಾದ ಯಾವ ಸಮಸ್ಯೆ ಬಂದರೂ ನನ್ನಲ್ಲಿ ಪರಿಹಾರ ಕೇಳಿರಿ, ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡಿ ಹಾಕ್ತೇನೆ. ದೊಡ್ಡ ಚಾರ್ಟರ್ಡ್ ಅಕೌಂಟೆಂಟ್ ಅಂತ, ಸಾಮಾನ್ಯ ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲ, ಅದ್ಭುತ ಶಾಸನಾಧಿಕೃತ ಲೆಕ್ಕಿಗನಾಗಿದ್ದೇನೆ ನಾನು. ನಿಮಗೆ ಯಾವುದೇ ಅರ್ಥಶಾಸ್ತ್ರದ ಸಮಸ್ಯೆ ಬರಲಿ, ರಾಜ ನೀತಿಗೆ ಸಂಬಂಧಪಟ್ಟ ಸಮಸ್ಯೆ ಬರಲಿ, ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡಬಲ್ಲಂತಹ ಅರ್ಥಶಾಸ್ತ್ರೇಷು ಚೈವಾಹಂ ನಿಪುಣಃ, ಮಹಾ ನಿಪುಣನಿದ್ದೇನೆ. ಋತುಪರ್ಣನಿಗೆ ಇದ್ದ ದೊಡ್ಡ ಸಮಸ್ಯೆ ಅದು. ಯಾಕಂದರೆ ಋತುಪರ್ಣನಿಗೆ ಒಬ್ಬ ಮಂತ್ರಿ ಇದ್ದ, ಅವನಿಗೆ ಜೀವಲ ಅಂತ ಹೆಸರು. ಈ ಜೀವಲ ಮಂತ್ರಿಯಲ್ಲಿದ್ದಂತಹ ಸಮಸ್ಯೆ ಏನು ಅಂತ ಹೇಳಿದರೆ, ಅವ ಧರ್ಮಶಾಸ್ತ್ರಗಳ ಬಗ್ಗೆ ಮಂತ್ರಾಲೋಚನೆ ಮಾಡೋದಕ್ಕೆ ಸಮರ್ಥ ಇದ್ದ, ಆದರೆ ಅರ್ಥಶಾಸ್ತ್ರದಲ್ಲಿ ಸಮರ್ಥ ಇರಲಿಲ್ಲ. ಈ ಮಂತ್ರಿಗಳಲ್ಲಿ 4 ಶಾಸ್ತ್ರದ ಚಾತುರ್ಯ ಇದ್ದರೆ ಮಾತ್ರ ಅವ ಮಂತ್ರಿ ಆಗ್ತಾನೆ.
ಧರ್ಮ ಅರ್ಥ ಕಾಮ ಮೋಕ್ಷ 4 ಶಾಸ್ತ್ರದ ಚಾತುರ್ಯ ಬೇಕು ಅವರಲ್ಲಿ. ಅಂದರೆ ಧರ್ಮಶಾಸ್ತ್ರ ಗೊತ್ತಿರಬೇಕು, ಅರ್ಥಶಾಸ್ತ್ರ ಗೊತ್ತಿರಬೇಕು, ಕಾಮಶಾಸ್ತ್ರ ಗೊತ್ತಿರಬೇಕು, ಮೋಕ್ಷಶಾಸ್ತ್ರ ಗೊತ್ತಿರಬೇಕು. ಈ 4 ಶಾಸ್ತ್ರ ಗೊತ್ತಿದ್ದರೆ ಮಾತ್ರ ಅವರು ಸರಿಯಾದ ಮಂತ್ರಿ ಅಂತ ಅರ್ಥ. ಹಿಂದಕ್ಕೆ ದಶರಥನಿಗೆ ಸುಮಂತ್ರನಂತಹ ಮಂತ್ರಿಗಳಿದ್ದರು ಅಂತ. ಆ ಮಂತ್ರಿಗಳ ವ್ಯಕ್ತಿತ್ವವನ್ನು ವಾಲ್ಮೀಕಿಗಳು ಹೇಳ್ತಾರೆ. ಬರೀ ಅವರ ರಾಜ್ಯದಲ್ಲಿ ಅವರಿಗೆ ಮಹತ್ವ ಇದ್ದದ್ದಲ್ಲ, ಪರದೇಶದವರು ಕೂಡ ಏನಾದರೂ ಮಾಡಿ ಸುಮಂತ್ರನನ್ನು ನಮ್ಮಲ್ಲಿಗೆ ತರಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಂತೆ. ಅಂದರೆ ಶತ್ರು ರಾಜರಿಗೂ ಕೂಡ ಸಿಂಹಸ್ವಪ್ನವಾಗುವ ಮಂತ್ರಿತ್ವ ಸುಮಂತ್ರ ಮೊದಲಾದವರಲ್ಲಿತ್ತು. ಅಂತಹ ಮಂತ್ರಿ ಆಗಿರಲಿಲ್ಲ ಈ ಜೀವಲ. ಅವನು ಧರ್ಮಶಾಸ್ತ್ರ ಮೋಕ್ಷಶಾಸ್ತ್ರದ ಬಗ್ಗೆ ಗೊತ್ತಿತ್ತೇ ಹೊರತು ಅರ್ಥಶಾಸ್ತ್ರ ಮತ್ತು ಕಾಮಶಾಸ್ತ್ರಗಳಲ್ಲಿ ನಿಪುಣನಾಗಿರಲಿಲ್ಲ. ಈಗ ಈ ಬಾಹುಕ ಬಂದಿದ್ದಾನೆ ಅಂದರೆ ಇವನನ್ನು ಯಾಕೆ ಮಂತ್ರಿ ಮಾಡಿಕೊಳ್ಳಬಾರ್ದು ಅಂತ ಅನ್ನಿಸಿತು. ಒಂದು ಸ್ವಲ್ಪ ಪರೀಕ್ಷೆ ಮಾಡಿದ. ಪರೀಕ್ಷೆಯಲ್ಲಿ ಏನು ಸಮಸ್ಯೆ ಆಯಿತು ಅಂತೇಳಿದರೆ ಋತುಪರ್ಣ ಎಷ್ಟು ದಡ್ಡ ಇದ್ದಾನೆ ಅಂತ ಅರ್ಥ ಆಗೋಯಿತು. ಋತುಪರ್ಣನಿಗೆ ಹೆದರಿಕೆ ಆಯಿತು. ನಾನು ಈ ಸಭೆಯಲ್ಲಿ ಇವನನ್ನೇನಾದರೂ ಪರೀಕ್ಷೆ ಮಾಡಲಿಕ್ಕೆ ಹೋದರೆ ನನ್ನ ಬಂಡವಾಳ ಎಲ್ಲ ಬಯಲಾಗಿಬಿಡುತ್ತೆ ಅಂತ ಹೇಳಿ ಇಷ್ಟರಲ್ಲೇ ಇವನ ಮಹತ್ವವನ್ನು ತಿಳಿದಂತಹ ಆತ ಹೇಳ್ತಾನೆ, ನಿನಗೆ ಬರೀ 10-100 ಕೊಡುವುದಲ್ಲ ನಾನು, ಸಹಸ್ರಂ ಶತಸಹಸ್ರಂತು ಮಾಸೇನ ವೇತನಂ ತವ. ನೋಡಿ, ವೇತನ ಅನ್ನೋದು ಸಂಸ್ಕೃತದ ಶಬ್ದ. ಮೊನ್ನೆ ಒಂದು ಸಂಬಳ ಅನ್ನೋದಕ್ಕೆ ನಮಗೆ ಸಂಸ್ಕೃತದ ಶಬ್ದ ಸಿಕ್ಕಿತು, ಭೃತಿ ಅಂತ ಒಂದು ಶಬ್ದ ಸಿಕ್ಕಿತು. ಈಗ ಇನ್ನೊಂದು ಸಂಬಳ ಅನ್ನೋದಕ್ಕೆ ಶಬ್ದ ಸಿಕ್ಕಿತು, ವೇತನ ಅನ್ನುವ ಮತ್ತೊಂದು ಶಬ್ದ. ಈ ಭೃತಿ ಮತ್ತು ವೇತನ ಅನ್ನುವುದಕ್ಕೆ ಎರಡಕ್ಕೆ ಅರ್ಥ ಬೇರೆ ಇದೆ. ನಾನು ಭೃತಿ ಅಂತ ಹೇಳಿದೆ. ಭೃತಿ ಅಂದರೆ ಏನು? ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಕೊಡ್ತೇನೆ, ಅದು ಇಷ್ಟು ದಿವಸದಲ್ಲಿ ಅಂತ. ಇಷ್ಟು ದಿವಸದಲ್ಲಿ ಇಷ್ಟು ಕೆಲಸ ಮಾಡಬೇಕು, ಅದನ್ನು 4 ದಿವಸದಲ್ಲಿ ಮುಗಿಸುವ ಆಗಿಲ್ಲವ, ಅವ ತಿಂಗಳ ತನಕ ಮಾಡಬೇಕು. ತಿಂಗಳ ತನಕ ಇಷ್ಟು ಕೆಲಸ ಮಾಡಿದರೆ ಇಷ್ಟು ಕೊಡ್ತೇನೆ, ಅದಕ್ಕೆ ಭೃತಿ ಅಂತ ಹೆಸರು. ವೇತನ ಹಾಗಲ್ಲ, ಯಾವತ್ತೋ ಒಂದು ಬಾರಿ ಅವನಿಗೆ ಕೆಲಸ ಬರ್ತದೆ, ಅವತ್ತು ಅವ ಕೆಲಸ ಮಾಡಿದರೆ ಸಾಕು. ಆಮೇಲೆ 1 ವರ್ಷ ಕೆಲಸ ಬರದೆ ಹೋದರೂ ವರ್ಷ ಪೂರ್ತಿ ಕೊಡ್ತಾ ಇರಬೇಕು ವೇತನ ನಿಲ್ಲಿಸುವ ಹಾಗಿಲ್ಲ. ಅವನಿಗೆ ಅದು ಮೊದಲೇ ತೀರ್ಮಾನವಾದದ್ದು, ನಿನಗೆ ತಿಂಗಳು ಪೂರ್ತಿ ಇಷ್ಟಿಷ್ಟು ಕೊಡ್ತಾ ಹೋಗ್ತೇನೆ. ಅದಕ್ಕೆ ಕೆಲಸ ಏನು? ಕೆಲವು ಸಲ ಕೆಲಸ ಇರ್ಬೋದು, ಕೆಲವು ಸಲ ಕೆಲಸ ಇಲ್ಲದೆ ಇರ್ಬೋದು. ಕೆಲಸ ಇದ್ದಾಗ ಹಗಲು ರಾತ್ರಿ ಕೆಲಸ ಮಾಡಬೇಕಾದಿತ್ತು ನೀನು, ಆಗಲೂ ವೇತನ ಅಷ್ಟೇ. ಕೆಲಸ ಇಲ್ಲದೆ ಇದ್ದಾಗ 2-3 ತಿಂಗಳು ಕೆಲಸ ಇರುವುದಿಲ್ಲ, ಆದರೆ ತಿಂಗಳು ಕೊಡುವುದನ್ನು ಕೊಡ್ತೇನೆ. ಇಂತಹದ್ದಕ್ಕೆ ವೇತನ ಅಂತ ಹೆಸರು. ಇದು ವೇತನ ಮತ್ತು ಭೃತಿ. ಇವನಿಗೆ ನಾನು 10,000 ವೇತನ ಕೊಡ್ತೇನೆ, ನನಗೆ ನೀನು ನನ್ನಲ್ಲಿ ಕೆಲಸ ಮಾಡ್ಬೋದು. ಇವ ನಳ ಬಾಹುಕ, ಈಗ ಇನ್ನು ಅವನಿಗೆ ನಳ ಅಂತ ಹೆಸರಿಲ್ಲ, ಬಾಹುಕ ನಕ್ಕು ಬಿಟ್ಟ. ಯಾಕಂದ್ರೆ ನಾವು ವೇತನ ಮುಖ್ಯ ಅಲ್ಲ, ನೀನು ನನಗೆ ಅನ್ನ ಹಾಕಬೇಕಷ್ಟೇ, ನನಗೆ ಹೊಟ್ಟೆಗೆ ಅನ್ನ ಸಿಕ್ಕಿದರೆ ಸಾಕು, ನಾನು ಕೆಲಸ ಮಾಡ್ತೇನೆ. ಸರಿ, ಋತುಪರ್ಣ ಸೇರಿಸಿಕೊಂಡ. ಸೇರಿಸಿದ್ದು ಮಾತ್ರ ಅಲ್ಲ, ವಾರ್ಷ್ಣೇಯ ಮತ್ತು ಜೀವಲ ಇಬ್ಬರನ್ನು ಕರೀತಾನೆ. ನೋಡು, ನಿಮ್ಮಿಬ್ಬರಿಗೆ ಅತ್ಯಂತ ಪ್ರೇಮಾಸ್ಪದನಾದ ಗೆಳೆಯನಾಗಬೇಕು ಇವನನ್ನು ನೋಡಿಕೊಂಡು ನೀವಿರಬೇಕು. ಇವನು ಯಾವುದೋ ಪರದೇಶದಿಂದ ಗೂಢಚಾರನಾಗಿ ಬಂದು ಇಷ್ಟೆಲ್ಲ ಮಾಡುವುದು ಅಂತ ಆಗಬಾರ್ದು. ಆದ್ದರಿಂದ ಇವನ ಬಗ್ಗೆ ನೀವು ಜಾಗೃತ ವಹಿಸಬೇಕು. ಜೊತೆಗೆ ಇವನಿಗೆ ಹೇಳ್ತಾನೆ, ಬಾಹುಕನಿಗೆ, ಇವರು ನಿನ್ನ ಗೆಳೆಯರು, ಇವರು ನಿರೂಪಿಸಿದ ಹಾಗೆ ನಮ್ಮ ಯಾವ ಪ್ರದೇಶದಲ್ಲಿ ಹೇಗೆ ಸಂಚರಿಸಬೇಕು ಅನ್ನೋದನ್ನು ಇವರು ತಿಳಿಸಿಕೊಡ್ತಾರೆ. ನಳನಿಗೆ ವಾರ್ಷ್ಣೇಯನನ್ನು ನೋಡಿ ಆನಂದವಾಗುತ್ತೆ. ಯಾಕಂದರೆ ಯಾವುದೋ ದೂರದ ಊರಿಗೆ ಹೋದವನಿಗೆ ತಮ್ಮ ಊರಿನ ಒಂದು ಬಳ್ಳಿ ಸಿಕ್ಕಿದರೂ ಕೂಡ ಭಾರಿ ಖುಷಿಯಾಗಿ ಹೋಗುತ್ತೆ. ಅಂಥಲ್ಲಿ ಇವನು ತನ್ನ ಊರಿನ ಒಬ್ಬ ಮನುಷ್ಯನನ್ನು ಕಾಣದೇ ಬೇಸತ್ತು ಬಂದಿರುವ ವ್ಯಕ್ತಿಗೆ ಅಯೋಧ್ಯೆಯಲ್ಲಿ ತನ್ನದೇ ಸಾರಥಿಯಾದ ತನ್ನ ಗೆಳೆಯ ವಾರ್ಷ್ಣೇಯನನ್ನು ನೋಡಿ ತುಂಬ ಆನಂದ ಆಗಿ ಹೋಗುತ್ತೆ. ಅವನ ಹತ್ರ ಒಂದು ಸಲ ಕೇಳಬೇಕು ಅಂತ ಅನಿಸುತ್ತೆ, ದಮಯಂತಿಯ ಸುದ್ದಿ ಏನಾದರೂ ಗೊತ್ತಿದೆಯೋ ಅಂತ ಕೇಳಬೇಕು. ಅಷ್ಟೊತ್ತಿಗೆ ನೆನಪಾಗುತ್ತೆ, ನಾನು ನಳ ಅಲ್ಲ, ನಾನು ಬಾಹುಕ. ವಾರ್ಷ್ಣೇಯನ ಜೊತೆಗೇ ಬದುಕ್ತಾ ಇದ್ದಾನೆ. ವಾರ್ಷ್ಣೇಯನಿಗೆ ಇವ ನಳ ಅಂತ ಗೊತ್ತಿಲ್ಲ, ಆದರೆ ನಳನಿಗೆ ವಾರ್ಷ್ಣೇಯ ಅಂತ ಗೊತ್ತಿದೆ, ತನ್ನ ಆಪ್ತ ಗೆಳೆಯ ಅನ್ನೋದು ಗೊತ್ತಿದೆ. ಗೊತ್ತಿದ್ದರೂ ಅವನಿಗೆ ಗೆಳೆಯ ಅಂತ ತೋರ್ಪಡಿಸಿಕೊಳ್ಳಲಾಗದೇ ಇದ್ದಂತಹ ವಿಷಮ ಸ್ಥಿತಿಯಲ್ಲಿ ನಳ ಋತುಪರ್ಣನ ಅಯೋಧ್ಯೆಯಲ್ಲಿ ಜೀವನ ಸಾಗಿಸ್ತಾ ಇದ್ದಾನೆ. ಇತ್ತ ಕಡೆಯಲ್ಲಿ ಅಂತೂ ಒಂದು ವ್ಯವಸ್ಥೆ ಆಯಿತು. ನಳನಿಗೆ ವ್ಯವಸ್ಥೆ ಆಯಿತು, ದಮಯಂತಿಗೆ ವ್ಯವಸ್ಥೆ ಆಗಬೇಕಲ್ಲ. ದಮಯಂತಿ ಕಾಡಿನಲ್ಲಿ ಋಷಿಮುನಿಗಳಿಂದಾಗಿ ನಿನಗೆ ಅತಿ ಶೀಘ್ರದಲ್ಲಿ ನಳನ ದರ್ಶನವಾಗ್ತದೆ ಅಂತ ಮಾತನ್ನು ಪಡೆದು, ಆ ಒಂದೇ ಒಂದು ಕಾರಣದಿಂದ ಮುಂದಿನ ಎಲ್ಲ ದುಃಖಗಳಲ್ಲೂ ಆಕೆ ಬದುಕಿ ಉಳಿದು. ಮುಂದಕ್ಕೆ ನಳನ ದರ್ಶನ ಆಗ್ತದೆ ಅಂತ ಋಷಿಮುನಿಗಳು ಹೇಳಿದ್ದಾರೆ. ಋಷಿಗಳು ಹೇಳಿದ ಮಾತು ಯಾವತ್ತೂ ತಪ್ಪಾಗುವುದಿಲ್ಲ. ಋಷೀಣಾಂ ಪುನರಾದ್ಯಾನಾಂ ವಾಚಂ ಅರ್ಥೋನುಧಾವತಿ. ಅವರು ಇಲ್ಲದೇ ಇದ್ದ ವಿಷಯ ಹೇಳಿದರೂ ಕೂಡ ಹೇಳಿದರು ಅಂದರೆ ಅದು ಹಾಗಾಗುತ್ತೆ. ಪಶ್ಚಿಮದಲ್ಲಿ ಸೂರ್ಯ ಉದಯಿಸ್ತಾನೆ ಅಂತ ಒಬ್ಬ ಋಷಿ ಹೇಳಿದ ಅಂದರೆ ಅದು ನಾಳೆ ಉದಯಿಸಿಯೇ ಉದಯಿಸ್ತಾನೆ. ಅವರ ಮಾತಿಗೆ ಅಂತಹ ಮಹತ್ವ ಇದೆ. ಆದ್ದರಿಂದ ನನಗೆ ನಳನ ದರ್ಶನ ಆಗ್ತದೆ ಅಂತ ಅವರು ಹೇಳಿದ್ದಾರೆ.
ಮಕ್ಕಳ ದರ್ಶನ ಆಗ್ತದೆ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಅದು ಅತಿಶೀಘ್ರ ಅಂತ ಹೇಳಿದ್ದಾರೆ. ಆ ಅತಿಶೀಘ್ರತೆ ಅನ್ನೋದು ನಮ್ಮ ಜೀವನದ ಈ ದೀರ್ಘಕಾಲಿಕವಾದಂತಹ ಅವಧಿಯಲ್ಲಿ ಅದು 10 ವರ್ಷವೂ ಆಗಬಹುದು. ಆದರೆ ನಾನು ಶರೀರವನ್ನು ಹೊತ್ತು ನಿಲ್ಲಬೇಕು. ಯಾಕಂದರೆ ನಾಳೆ ನಳನಿಗೆ ದಮಯಂತಿ ಇಲ್ಲ ಅನ್ನುವ ಪ್ರಸಂಗ ಒದಗಬಾರ್ದು. ಆಕೆ ಅಲ್ಲಿಂದ ಹೊರಟಲು. ಹೋಗಿ ಹೇಗಾದರೂ ಒಂದು ಊರಿಗೆ ಸೇರಿಕೊಳ್ಳಬೇಕು ಈ ಕಾಡಿನಿಂದ ಅಂತ ಹೊರಟು ಮುಂದಕ್ಕೆ ಸಾಗಿ ಬಂದಿದ್ದಾಳೆ. ಆದರೆ ಋಷಿಮುನಿಗಳು ಹೇಗೆ ಬಿಟ್ಟರು ಅಂತ ಒಂದು ಪ್ರಶ್ನೆ ಬರ್ತದೆ. ಏಕಾಕಿನಿಯಾದಂತಹ ಈಕೆಯನ್ನು ಹೊರಡುವುದಕ್ಕೆ ಹೇಗೆ ಬಿಟ್ಟರು? ಅದಕ್ಕೆ ಮಹಾಭಾರತ ಹೇಳ್ತದೆ, ಆ ಋಷಿಗಳು ಯಾವಾಗ ಈ ಮಾತು ಹೇಳಿದರು ಅಷ್ಟು ಹೊತ್ತಿಗೆ ಇವಳು ಹಾಗಾದರೆ ನನಗೆ ಹೊರಡುವುದಕ್ಕೆ ಅನುಮತಿ ಕೊಡಬೇಕು ಅಂತ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡಿ ಏಳುವ ಹೊತ್ತಿಗೆ ಅಲ್ಲಿ ಆಶ್ರಮವೂ ಇರುವುದಿಲ್ಲ, ಯಜ್ಞಯಾಗವೂ ಇರುವುದಿಲ್ಲ, ಯಾವ ಋಷಿಗಳು ಇರುವುದಿಲ್ಲ. ಇದು ದಮಯಂತಿಯ ತಪಸ್ಸಿನ ಬಲದಿಂದ ದೇವತೆಗಳು ಅವಳಿಗೆ ಕೊಟ್ಟಂತಹ ಒಂದು ಎಚ್ಚರ. ನಿನಗೆ ನಳನ ದರ್ಶನವಾಗಲಿದೆ ಅನ್ನುವ ಒಳಗಿನ ಒಂದು ಭಾವವನ್ನು ಗಟ್ಟಿಗೊಳಿಸಿತು. ಒಬ್ಬ ಮನುಷ್ಯ ದುಃಖವನ್ನು ಸಹಿಸಿಕೊಂಡು, ಎಂತಹ ದುಃಖ ಇದ್ದರೂ ಸಹಿಸಿಕೊಂಡು ಬದುಕ್ತಾನೆ. ಯಾಕಂದರೆ ನಾಳೆ ಅಲ್ಲ ನಾಡಿದ್ದು ಸುಖ ಸಿಗ್ತದೆ. ದುಃಖಸ್ಯಾನಂತರಂ ಸುಖಂ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ತತ್ರಕಾ ಪರಿದೇವನ. ಈ ಒಂದು ಎಚ್ಚರವಷ್ಟೇ ಮನುಷ್ಯ ದುಃಖವನ್ನು ಅನುಭವಿಸುವುದಕ್ಕೆ ಪ್ರಯೋಜಕವಾಗ್ತದೆ. ಇವತ್ತು ಆಕೆಗೆ ಒಂದು ಸಂದರ್ಭದಲ್ಲಿ ಮನಃಶಕ್ತಿ ಕುಂಠಿಸಿಬಿಟ್ಟಿತ್ತು. ಆದರೆ ಋಷಿಗಳ ಒಂದು ಮಾತು ಆಕೆಯ ಮನಃಶಕ್ತಿಯನ್ನು ಬೆಳೆಸಿತು. ಮನುಷ್ಯ ದೀರ್ಘಕಾಲ ಬದುಕುವುದು ಯಾಕೆ? ಮನಃಶಕ್ತಿಯಿಂದ. ಅವನ ಶರೀರ ಶಕ್ತಿ ಅನ್ನುವುದು ಅವನನ್ನು ದೀರ್ಘಕಾಲ ಬದುಕಿಸುವುದಿಲ್ಲ, ಮನಃಶಕ್ತಿ ಬದುಕಿಸ್ತದೆ. ಅವನಿಗೆ ನಾನು ಇನ್ನೂ ಬದುಕುವುದಿಲ್ಲ, ಬದುಕಿ ಪ್ರಯೋಜನ ಇಲ್ಲ ಅಂತ ಯಾವಾಗ ಅನಿಸ್ಲಿಕ್ಕೆ ಶುರು ಆಗುತ್ತೆ, ಅವತ್ತಿಂದ ಶರೀರ ಕುಂಠಿತವಾಗುವುದಕ್ಕೆ ಪ್ರಾರಂಭವಾಗುತ್ತೆ. ಅವನಿಗೆ 150 ವರ್ಷವಾಗಿದ್ದರೂ ಮನಃಶಕ್ತಿ ಗಟ್ಟಿಯಾಗಿದ್ದರೆ ಆತ ಯುವಕನಾಗಿಯೇ ಇರ್ತಾನೆ. ಇದು ಧರ್ಮಶಾಸ್ತ್ರದ ನಿರ್ಣಯ ಮಾತ್ರ ಅಲ್ಲ, ಅರ್ಥಶಾಸ್ತ್ರದ ನಿರ್ಣಯವೂ ಕೂಡ ಹಾಗೇ ಇದೆ. ಆದ್ದರಿಂದ ಈಕೆ ಮನಃಶಕ್ತಿಯಿಂದ ಆ ಋಷಿಗಳ ಆಶೀರ್ವಾದದಿಂದ ಗಟ್ಟಿಯಾಗಿದ್ದಾಳೆ. ಮುಂದಕ್ಕೆ ಬರುವಾಗ ಒಂದು ವರ್ತಕರ ದೊಡ್ಡ ಗುಂಪು ಕಾಣಿಸಿತು. ವರ್ತಕರ ಗುಂಪಿನಲ್ಲಿ ಆಕೆ ಸೇರಿಕೊಳ್ತಾಳೆ. ಆದರೆ ತಲೆ ಕೆದರಿಕೊಂಡು ಏಕವಸ್ತ್ರದಲ್ಲಿದ್ದಂಥ ಆಕೆಯನ್ನು ನೋಡಿ ಅವರು ಹೆದರಿಕೊಳ್ತಾರೆ. ಇದು ಕಾಡಿನಲ್ಲಿ ಯಾವುದೋ ಪಿಶಾಚಿ ಅಂತ ಅಂದ್ಕೊಂಡು ಬಿಡ್ತಾರೆ. ಆದರೆ ಈಕೆಯ ಮುಖದಲ್ಲಿದ್ದಂತಹ ಚರ್ಯೆಯನ್ನು ನೋಡಿ ಇದು ಶ್ರೇಷ್ಠವಾದ ವ್ಯಕ್ತಿತ್ವ ಅಂತ ಅದರ ನಾಯಕ ಅರ್ಥ ಮಾಡಿಕೊಳ್ತಾನೆ. ಪರಸ್ಪರ ಪರಿಚಯ ಆಗ್ತದೆ. ಯಾವುದೋ ನಲ ಅನ್ನೋವನ ಹೆಂಡತಿಯಂತೆ ಅಂತ ಅಷ್ಟು ಗೊತ್ತಾಗುತ್ತೆ ಅವನಿಗೆ. ನಲ ಅನ್ನುವ ಪುರುಷನನ್ನು ನಾವು ನೋಡಲೇ ಇಲ್ಲ ಅಲ್ವಾ, ನೋಡೋಣ, ನಮ್ಮ ಜೊತೆಗೆ ಊರಿಗೆ ಬಾ, ಅಲ್ಲಿ ಸಿಗಲಿಕ್ಕೆ ಸಾಕು ಅಂತ ಹೇಳಿ ಸೇರಿಸಿಕೊಳ್ತಾನೆ. ಆ ಸಾರ್ಥದ ಜೊತೆಗೆ, ವಣಿಕ್ ಸಾರ್ಥದ ಜೊತೆಗೆ ಆಕೆ ಮುಂದಕ್ಕೆ ಬಂದು ಅಲ್ಲಿಗೆ ರಾತ್ರಿ ಆಯಿತು. ರಾತ್ರಿ ಹೊತ್ತಿಗೆ ಅಲ್ಲೊಂದು ಸರೋವರದ ಸುತ್ತ ಇವರು ಬೀಡುಬಿಟ್ರು. ಅಲ್ಲಿ ನೀರು ಕುಡಿದು ಏನೋ ಆಹಾರವನ್ನು ತಗೊಂಡ್ರು. ಎಲ್ಲರೂ ಮಲ್ಕೊಂಡು ಮಧ್ಯರಾತ್ರಿ ಆಗುವ ಹೊತ್ತಿಗೆ ಎತ್ತರದ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದಂತಹ ಕಾಡಾನೆಗಳ ಗುಂಪು ನೀರು ಕುಡಿಯುವುದಕ್ಕೋಸ್ಕರ ಬಂದಿದ್ದಾವೆ. ಬರುವಾಗ ಇಲ್ಲಿ ದೊಡ್ಡ ಸಮುದಾಯ ಮಲ್ಕೊಂಡಿದೆ. ತಮ್ಮ ದಾರಿಗೆ ಅಡ್ಡವಾಗಿ ಡೇರೆ ಹಾಕಿ ಮಲಗಿದ್ದವರ ಮೇಲೆ ಆನೆಗಳಿಗೆ ಸಿಟ್ಟು ಬರುತ್ತೆ. ಅದರ ಮೇಲೆ ಯದ್ವಾತದ್ವ ಓಡಾಡಿ ಇದ್ದವರನ್ನೆಲ್ಲ ಪುಡಿಗುಟ್ಟುತ್ತೆ. ಒಂದಷ್ಟು ಜನ ಕೈಕಾಲು ಕಳ್ಕೊಳ್ತಾರೆ, ಇನ್ನೊಂದಷ್ಟು ಜನ ಓಡಿ ಹೋಗಿ ಪೊದೆಯ ಮಧ್ಯದಲ್ಲಿ ರಕ್ಷಣೆಯನ್ನು ಪಡಿತಾರೆ. ಹಾಹಾಕಾರ ಆಕ್ರಂದನಗಳು ಬಂದು ಬಿಡ್ತವೆ. ಇವರ ವಣಿಕ್ ಸಾರ್ಥದ ಜೊತೆಗಿದ್ದಂತಹ ಹೆಣ್ಣಾನೆಗಳನ್ನು ಕಂಡು ಆ ಆನೆಗಳು ಗಲಾಟೆ ಮಾಡಿ ಜೊತೆ ಸೇರಿ ಏನೇನು ಅವೆಲ್ಲ ಓಡಾಡಿಬಿಟ್ಟು ಇನ್ನಷ್ಟು ಹಾನಿಯಾಗುತ್ತೆ. ಆನೆಗಳೆಲ್ಲ ಓಡಿ ಹೋದ ಮೇಲೆ, ನೀರು ಕುಡಿದು ಹೋಗಿ ಆದ ಮೇಲೆ ಬದುಕಿ ಉಳಿದವರೆಲ್ಲ ಸಮುದಾಯದಲ್ಲಿ ಬಂದರು. ಯಾರ್ಯಾರು ಸತ್ತಿದ್ದಾರೆ ಅಂತ ರೋಧಿಸಿದರು. ಬೆಳಗಾಯಿತು. ಯಾಕೆ ಹೀಗಾಯಿತು ಅಂತ ಪ್ರಶ್ನಿಸಿಕೊಳ್ತಾರೆ ಅವರು. ಏನು ನಮ್ಮ ದೇವತೆಯಾದ ಮಣಿಭದ್ರನನ್ನು ನಾವು ಪೂಜೆ ಮಾಡಲಿಲ್ಲ ಅಂತ ಹೀಗಾಯಿತು, ಅಥವಾ ನಮ್ಮ ವಣಿಕ್ ಸಾರ್ಥಕ್ಕೆ ಒಡೆಯನಾದ ವೈಶ್ರವಣ ಅನಿಸಿದ ಕುಬೇರನ ಪೂಜೆ ತಪ್ಪಾಗಿ ಮಾಡಿದ್ದೇವೋ, ಯಾಕೆ ಹೀಗಾಯಿತು? ಎಲ್ಲ ತೀರ್ಮಾನ ಮಾಡಿ ಕೊನೆಗೆ ಹೇಳ್ತಾರೆ, ಇದು ಯಾವುದು ಅಲ್ಲ, ಹೊಸ ಪಿಶಾಚಿ ನಮ್ಮ ಜೊತೆಗೆ ಬಂದದ್ದೇ ಸಮಸ್ಯೆ ಆದದ್ದು ಅಂತ ಶುರು ಮಾಡಿದರು. ಅದೊಂದು ನಿನ್ನೆ ತಲೆ ಬಿರುಕು ಹಾಕ್ಕೊಂಡಿದ್ದ, ಒಂದು ತಲೆಯೂ ಸರಿಯಾಗಿ ಬೇಯ್ತಲೆ ತೆಗೆದು ಬಾಚಿಕೊಳ್ಳದೇ ಇದ್ದಂಥ ಒಂದು ಹೆಣ್ಣು ಮಗಳು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾಳಲ್ಲ, ಅದೇ ತೊಂದರೆ. ಅದು ಯಾವುದು? ನಾನು ಮೊದಲೇ ಹೇಳಿದ್ದೆ ಅದೊಂದು ಭೂತ, ಸೇರಿಸಿಕೊಳ್ಳಬೇಡಿ ಅಂತ ಹೇಳಿದೆ, ಕೇಳಲಿಲ್ಲ ನೀವು, ಸೇರಿಸಿಕೊಂಡ್ರಿ. ಆ ಅನಿಷ್ಟ ನಮ್ಮಲ್ಲಿ ಸೇರಿಕೊಂಡದ್ದಕ್ಕೆ ಇಷ್ಟು ತೊಂದರೆ ಆಯಿತು. ಒಬ್ಬ ಹೀಗೆ ಹೇಳಿದ, ಇನ್ನೊಬ್ಬ ಅನುಮೋದಿಸಿದ, ಹೋಗಿ ಕಲ್ಲು ಹೊಡೀರಿ ಅವಳಿಗೆ ಅಂತ ಶುರು ಮಾಡಿದರು. 4 ಜನ ಕಲ್ಲು ಮುಳ್ಳು ಎಲ್ಲ ಹಿಡ್ಕೊಂಡು ಬಂದರು ಇವಳನ್ನು ಹೊಡೆಯುವುದಕ್ಕೆ. ಈಕೆ ಕಣ್ಣು ಮುಚ್ಚಿಕೊಂಡು ದೇವರನ್ನು ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿದರು. ಆಗ 4 ಜನ ಹೇಳಿದರು, ನೋಡಿ ಏನೋ ಮಾಟ ಮಾಡ್ತಾ ಇದ್ದಾಳೆ, ಹೊಡೀರಿ ಅಂತ. ಇವಳು ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸುವುದಕ್ಕೂ ಅವಕಾಶ ಇಲ್ಲ. ಆದರೆ ಹೊಡೆಯುವುದಕ್ಕೆ ಬಂದವರಿಗೆ ಹೆದರಿಕೆ ಪ್ರಾರಂಭ ಆಯಿತು. ಇವಳು ಧ್ಯಾನಿಸ್ತಾ ಇದ್ದಾಳೆ ಅಂದರೆ ಏನೋ ಮಾಡಿಬಿಡ್ತಾಳೆ ಅಂತ ಹೊಡಿಲಿಕ್ಕೆ ಬಂದವರು ಹೊಡೆಯೋದು.
ಮೊದಲೇ ಇಷ್ಟು ಮಾಟಗಾರ್ತಿ ಇವಳು, ರಾತ್ರಿಯಲ್ಲಿ ನಮ್ಮನ್ನೆಲ್ಲ ಸಾಯಿಸುವ ಹಾಗೆ ಆನೆಗಳನ್ನು ತರಿಸಿಬಿಟ್ಟಿದ್ದಾಳೆ. ಈಗ ನಾವು ಹೊಡೆಯುವುದಕ್ಕೆ ಬಂದಾಗ ಇವಳು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾಳೆ ಅಂದರೆ ಇನ್ನೇನಾಗಿಬಿಡುತ್ತೋ ಅಂತ ಹೆದರಿಕೆ ಆಗಬೇಕು. ಹೆದರಿಕೆ ಆಗಿ ಆ ಕಡೆ ಹೊಡಿದ್ರು, ಬೇಡ ಅವಳನ್ನು ಇಲ್ಲೇ ಬಿಟ್ಟು ಹೊರಟು ಬಿಡುವ ನಾವು, ಸುಮ್ಮನೆ ಅವಳಿಗೆ ಹೊಡೆದು ಬರೆದು ಇನ್ನೇನು ಅನಿಷ್ಟ ಆಗೋದು ಬೇಡ ಅಂತ ಅದೃಷ್ಟವಶಾತ್ ಹೊರಟ್ರೆ ಇವಳು ಮೆಲ್ಲ ಎದ್ದು ಹಿಂಭಾಗದಲ್ಲಿದ್ದಂತಹ ಸಾರ್ಥನಾಯಕರ ಬ್ರಾಹ್ಮಣರ ಗುಂಪಿನ ಜೊತೆಗೆ ಇವಳು ನಡೆಯುವುದಕ್ಕೆ ಪ್ರಾರಂಭಿಸಿದ್ದು. ಹಿಂದೆ ಇದ್ದಾಳಲ್ವ, ಹಿಂದಿನ ಗುಂಪಿನಲ್ಲಿದ್ದಾಳಲ್ವ ಅಂತ ಮುಂದಿನವರು ಮಾತಾಡದೆ ಸಾಗಿದ್ರು. ಆ ಗುಂಪು ಕಾಡನ್ನು ದಾಟಿಸಿ ಚೇದಿ ರಾಜ್ಯಕ್ಕೆ ಬಂತು. ಚೇದಿ ರಾಜ್ಯದ ಅಧಿಪತಿಯಾಗಿರತಕ್ಕಂತಹ ವೃಷಸೇನನ ತಾಯಿಯಾದಂತಹ ರಾಜಮಾತೆ ಪ್ರಾಸಾದದ ಮೇಲೆ ನಿಂತು ನೋಡ್ತಾಳೆ. ಇವಳೊಬ್ಬಳು ಅರ್ಧ ಬಟ್ಟೆ ಇಟ್ಟುಕೊಂಡು ವಿಚಿತ್ರವಾದ ಸ್ವರೂಪದಿಂದ ನಡೆದು ಬರ್ತಾ ಇದ್ದಾಳೆ. ಅವಳ ನಡೆಯನ್ನು ಗಜರಾಜಗಾಮಿಯಾದಂತಹ ಆಕೆಯ ಗಮನವನ್ನು ಕಂಡು ಇದು ಸಾಮಾನ್ಯ ವ್ಯಕ್ತಿತ್ವ ಅಲ್ಲ, ರಾಜ ವ್ಯಕ್ತಿತ್ವ ಆಕೆಯಲ್ಲಿ ಕಾಣಿಸುತ್ತೆ ಅಂತ ಆ ರಾಜಮಾತೆ ಊಹಿಸ್ತಾಳೆ. ಊಹಿಸಿದವಳು ಆಕೆಯನ್ನು ನಮ್ಮ ಒಳಗೆ ಕರ್ಕೊಂಡು ಬನ್ನಿ ಅಂತ ದಾಸಿಯನ್ನು ಕೊಟ್ಟು ಕಳಿಸ್ತಾಳೆ. ದಾಸಿ ಒಳಗೆ ಕರ್ಕೊಂಡು ಬಂದ ಮೇಲೆ ಏನು ಸಮಸ್ಯೆ, ಏನು ಕಥೆ ನಿನ್ನದು ಅಂತ ಆಕೆ ಪ್ರಶ್ನಿಸಿದಾಗ ಇವಳು ನಾನು ನಳನ ಹೆಂಡತಿ ಅಂತ ಹೇಳುವುದಿಲ್ಲ. ಯಾಕಂದರೆ ರಾಜಮಾತೆಗೆ ನಳನ ಹೆಂಡತಿ ಅಂತ ಹೇಳಿ ನಳನ ದುರವಸ್ಥೆಯನ್ನು ರಾಜ್ಯದಲ್ಲಿ ನಾನು ಹೇಳಿಸಿಕೊಂಡು ಅವನ ವ್ಯಕ್ತಿತ್ವವನ್ನು ಕುಂಠಿತಗೊಳಿಸತಕ್ಕಂತಹ ಮನಸ್ಥಿತಿ ಆಕೆಗೆ ಇರಲಿಲ್ಲ. ಅವಳು ನಾನೊಂದು ಮನೆಯಲ್ಲಿ ಕೆಲಸ ಮಾಡತಕ್ಕಂತಹ ಸೈರಂಧ್ರಿ ಇದ್ದೇನೆ, ನನ್ನ ಗಂಡ ನನ್ನನ್ನು ಕಾಡಿನಲ್ಲಿ ಬಿಟ್ಟು ಹೋಗಬೇಕಾದ ಪ್ರಸಂಗ ಬಂತು, ದ್ಯೂತವನ್ನು ಆಡುವ ವ್ಯಸನಕ್ಕೆ ಆತ ಸಿಕ್ಕು ಹಾಕಿಕೊಂಡು ಇಂತಹ ಪ್ರಸಂಗ ನನಗೆ ಬಂದು ಹೋಗಿದೆ, ರಕ್ಷಕರಿಲ್ಲದೆ ಒದ್ದಾಡಿ ಕೊನೆಗೆ ಈ ಸಾರ್ಥದ ಜೊತೆಗೆ ಊರಿಗೆ ಬಂದಿದ್ದೇನೆ. ಈಕೆ ಹೇಳ್ತಾಳೆ, ನೀನು ಹೆದರಬೇಡ, ನಮ್ಮ ಮನೆಯಲ್ಲಿ ಚೆನ್ನಾಗಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಆದರೆ ಇವಳೇ ಹೇಳ್ತಾಳೆ, ದಮಯಂತಿ, ನನಗೆ ಒಂದು ವ್ರತ ಇದೆ, ನಾನು ನನ್ನ ಗಂಡನನ್ನು ಬಿಟ್ಟು ಬೇರೆ ಯಾರ ಪಾದ ಪ್ರಕ್ಷಾಲನೆಯನ್ನು ಮಾಡುವುದಿಲ್ಲ. ನಿಮ್ಮ ಮನೆಯಲ್ಲಿ ದಾಸಿಯಾಗಿ ಕೆಲಸ ಉಪಚಾರ ಮಾಡ್ತೇನೆ, ಆದರೆ ಮನೆಗೆ ಬಂದ ಬ್ರಾಹ್ಮಣರ ಉಪಚಾರವನ್ನು ಬಿಟ್ಟು ಬೇರೆ ಉಪಚಾರದಲ್ಲಿ ನನ್ನನ್ನು ತೊಡಗಿಸಬಾರ್ದು. ಅಲ್ಲದೆ ನಾನೇ ಮಾಡಿಕೊಂಡ ಅಡಿಗೆಯನ್ನು ನಾನು ತಿಂತೇನೆ ಹೊರತು ಬೇರೆಯವರು ಮಾಡಿದ ಆಹಾರವನ್ನು ನಾನು ಸ್ವೀಕರಿಸುವುದಿಲ್ಲ. ಜೊತೆಗೆ ನನ್ನನ್ನು ಬೇರೆ ಗಂಡಸರು ನೋಡುವುದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇಷ್ಟು ವ್ರತ ಇದೆ. ಈ ವ್ರತಕ್ಕೆ ನೀವು ಒಪ್ಪುವುದಾದರೆ ನಾನು ಇರ್ತೇನೆ, ಇಲ್ಲದೆ ಹೋದರೆ ನನ್ನನ್ನು ಹೋಗುವುದಕ್ಕೆ ಬಿಡಿ. ಆ ರಾಜಮಾತೆ ಚೇದಿ ಮಾತೆ ಈಕೆಗೆ ಎಲ್ಲ ನಿರ್ಬಂಧಗಳಿಗೂ ಕೂಡ ಒಪ್ಪಿಕೊಂಡು ತನ್ನಲ್ಲಿ ವಾಸ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ತಾಳೆ. ಅವಳ ಮಗಳು ಸುನಂದೆ, ಆ ಸುನಂದೆಯನ್ನು ಕರೆದು ಹೇಳ್ತಾಳೆ, ನಿನ್ನ ಗೆಳತಿ ಇವಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಿನ್ನದು. ಸುನಂದೆ ಮತ್ತು ದಮಯಂತಿ ಅಂತೂ ಈಗ ದಮಯಂತಿಗೂ ಒಂದು ವ್ಯವಸ್ಥೆ ಆಯಿತು. ಅವಳು ಆನಂದವಾಗಿದ್ದಾಳೆ, ಆದರೆ ನಿರಂತರ ಕಣ್ಣೀರು ಹಾಕಿಕೊಂಡೇ ಆನಂದವಾಗಿದ್ದಾಳೆ. ನಲನದ್ದೇ ನೆನಪು. ಯಾವ ಸುಖಭಾಗ್ಯಗಳು ಅಲ್ಲಿ ಲಭಿಸಿದರೂ ಒಬ್ಬ ಬ್ರಾಹ್ಮಣನಿಗೆ ಅನ್ನದಾನ ಮಾಡಿ ಬಡಿಸುವ ಕೆಲಸ ಇವಳದ್ದೇ. ಆ ಕೆಲಸವಾದ ಮೇಲೆ ಬ್ರಾಹ್ಮಣರು ಮನಸ್ಸು ತುಂಬಿ ಆಶೀರ್ವಾದ ಮಾಡ್ತಾರೆ, ಗಂಡನ ಜೊತೆಗೆ ದೀರ್ಘಕಾಲ ಚೆನ್ನಾಗಿರುವಂಥ. ಗಂಡನ ಹೆಸರು ಬಂದಾಗ ಸಾಕು ಇವಳ ಕಣ್ಣಲ್ಲಿ ನೀರು. ಆ ಸ್ಥಿತಿಯಲ್ಲಿ ಅವಳಲ್ಲಿದ್ದಾಗ ಒಂದು ಸಂದರ್ಭದಲ್ಲಿ ಭೀಮರಾಜನಿಗೆ ಇವಳು ಇಲ್ಲಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅಲ್ಲಿಂದ ಅವಳು ತವರು ಮನೆಗೆ ಬಂದು ಸೇರ್ತಾಳೆ. ಕತೆ ತುಂಬ ದೊಡ್ಡದು, ಈ ಕತೆ ಮುಗಿಯುವುದಿಲ್ಲ, ನಾಳೆಗೆ ಮುಗಿಬೇಕು ನಮಗೆ. ಹಾಗಾಗಿ ಇನ್ನೊಂದು 2 ನಿಮಿಷದಲ್ಲಿ ಸ್ವಲ್ಪ ಕತೆ ಮುಂದೆ ತಂದು ನಿಲ್ಲಿಸ್ತೇನೆ. ಅಲ್ಲಿ ಭೀಮಸೇನ ರಾಜ, ವಿದರ್ಭ ದೇಶದ ರಾಜನಿಗೆ ನಳ ಮತ್ತು ದಮಯಂತಿಯರು ಕಾಡು ಪಾಲಾಗಿದ್ದಾರೆ ಅನ್ನುವ ವಿಷಯ ಗೊತ್ತಾದಾಗ ತುಂಬ ದುಃಖವಾಗ್ತದೆ. ದಮಯಂತಿಯನ್ನು ಹುಡುಕಿಸುವುದಕ್ಕೋಸ್ಕರ ಕೆಲವು ಬ್ರಾಹ್ಮಣರನ್ನು ನಿಯೋಜಿಸ್ತಾನೆ. ಅದರಲ್ಲಿ ಸುದೇವ ಅಂತ ಹೇಳುವ ಒಬ್ಬ ಬ್ರಾಹ್ಮಣ, ಅವನು ಈ ಚೇದಿ ದೇಶಕ್ಕೆ ಬಂದಿರ್ತಾನೆ. ರಾಜನ ಆತಿಥ್ಯವನ್ನು ಸ್ವೀಕಾರ ಮಾಡುವಾಗ ಈ ದಮಯಂತಿಯೇ ಬಡಿಸ್ತಾಳೆ. ನೋಡ್ತಾನೆ, ಮತ್ತೆ ಮತ್ತೆ ನೋಡ್ತಾನೆ, ಇವಳೇ ದಮಯಂತಿ ಇರಬೇಕು ಅಂತ ಅವನಿಗೆ ಅನಿಸುವುದಕ್ಕೆ ಪ್ರಾರಂಭ ಆಗ್ತದೆ. ಅವಳನ್ನು ಸ್ವಲ್ಪ ಜಾಸ್ತಿ ಬಡಿಸಿಕೊಳ್ತಾನೆ, ಅದು ಬೇಕು ಇದು ಬೇಕು ಅಂತ ಕರೆಸಿಕೊಳ್ತಾನೆ. ಅವನು ಭಾಳ ಚಂದ ಇದೆ ಆ ಕಥೆ, ಒಂದು ಸ್ವಲ್ಪ ವಿದೂಷಕ ಇದ್ದಾಗಿದ್ದಾನೆ ಅವ ಸುದೇವ. ಅವಳನ್ನು ಮತ್ತೆ ಮತ್ತೆ ಕರೆಸಿಕೊಂಡು ಬಡಿಸಿಕೊಳ್ತಾನೆ. ಬಡಿಸಿಕೊಂಡು ಮುಖ ನೋಡ್ತಾನೆ. ಅಲ್ಲ, ಮುಖದಲ್ಲಿ ನಾಮ ಯಾಕೆ ಸರಿಯಾಗಿ ಹಾಕ್ಕೊಳ್ಳಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡ್ತಾನೆ. ಮುಖ ನೋಡುವುದು, ಮಾತಾಡಿಸುವುದು. ಯಾಕೆ ಮುಖ ನೋಡ್ತಾನೆ ಅಂದರೆ ಅವನಿಗೆ ಒಂದು ವಿಷಯ ಗೊತ್ತಿದೆ. ದಮಯಂತಿ ಅವಳಿಗೆ 2 ಹುಬ್ಬುಗಳ ಮಧ್ಯದಲ್ಲಿ ಒಂದು ತಿಲದ ಆಕಾರದ ಮಚ್ಚೆ ಇದೆ ಅಂತ ಗೊತ್ತಿದೆ. ಅದನ್ನು ಹೇಳಿ ಕಳಿಸಿದ್ದಾನೆ ಭೀಮಸೇನ ರಾಜ. ಎಲ್ಲಿಯಾದರೂ ದಮಯಂತಿಯಿಂದ ನೀವು ತಿಳ್ಕೊಳ್ಳುವುದಕ್ಕೆ ಕಾರಣ ಏನು ಅಂದರೆ, ನಾಮ ಹಾಕದೇ ಹೋದರೂ ಅಲ್ಲಿ ಮಚ್ಚೆ ಇದೆ, ಅದು ದಮಯಂತಿಯ ಲಕ್ಷಣ ಅಂತ. ಇದು ನೋಡಿದರೆ ಮಚ್ಚೆ ಕಾಣಿಸ್ತಾ ಇಲ್ಲ, ಆದರೆ ಸ್ವಲ್ಪ ಮಚ್ಚೆ ಕಂಡ ಹಾಗೆ ಆಗ್ತಾ ಇದೆ, ಕಾಣಿಸ್ತಾ ಇಲ್ಲ. ಅದಕ್ಕೆ ಮತ್ತೆ ಮತ್ತೆ ಕರೆಸಿಕೊಂಡು ನೋಡ್ತಾನೆ, ಕಾಣಿಸಲಿಲ್ಲ ಅವನಿಗೆ ಮಚ್ಚೆ. ಆದರೂ ಇವಳು ದಮಯಂತಿ ಇರಬೇಕು ಅಂತ ತೀರ್ಮಾನಿಸಿ ಮೆಲ್ಲ ನಲನ ಕಥೆಯನ್ನು ಹೇಳುವ ಒಂದು ಶ್ಲೋಕ ಒಗಟು ಹೇಳಿಬಿಡ್ತಾನೆ.
ಒಗಟು ಹೇಳಿದ್ದೇ ತಡ ಇವಳು ಕಣ್ಣಲ್ಲಿ ನೀರು ಹಾಕಿಕೊಂಡು ಸೆರಗಿನಿಂದ ಕಣ್ಣುಜ್ಜಿಕೊಂಡು ಒಳಗೆ ಹೋಗಿಬಿಡ್ತಾಳೆ. ಓ, ನಲನ ವಿಷಯ ಎತ್ತಿದ ಕೂಡಲೇ ಇವಳ ಕಣ್ಣಲ್ಲಿ ನೀರು ಬರುತ್ತೆ ಅಂದರೆ ದಮಯಂತಿಯೇ ಇರಬೇಕು. ಹಾಗಾದರೆ ಮಚ್ಚೆ ಯಾಕೆ ಕಾಣಿಸುವುದಿಲ್ಲ? ಯಾವುದಕ್ಕೂ ದಮಯಂತಿ ತೀರ್ಮಾನ ಮಾಡೋಣ, ಸಂಶಯವೇ ಕೆಲವು ಸಲ ಫಲ ಕೊಡುತ್ತೆ ಅಂತ ತೀರ್ಮಾನ ಮಾಡಿ ಸುದೇವ ಅವಳು ಎಲ್ಲಿ ಅಳ್ತಾ ಇದ್ದಾಳೆ ಅಲ್ಲಿಗೆ ಹೋಗಿ, ನೀನು ದಮಯಂತಿ ಅನ್ನೋದು ನನಗೆ ಗೊತ್ತಾಯಿತು, ನಲ ಎಲ್ಲಿದ್ದಾನೆ ಅನ್ನುವ ಮಾಹಿತಿ ಇನ್ನೂ ಬರಲಿಲ್ಲ, ನಾನು ಭೀಮಸೇನ ರಾಜನಿಂದ ಕಳಿಸಲ್ಪಟ್ಟಿದ್ದೇನೆ, ಭೀಮಸೇನ ನಿನ್ನ ಇಬ್ಬರು ಮಕ್ಕಳು ಇಂದ್ರಸೇನ ಮತ್ತು ಇಂದ್ರಸೇನೆ ತಾಯಿ ತಂದೆಯರ ಸಂಪರ್ಕ ಇಲ್ಲದೆ ಸೊರಗಿದ್ದಾರೆ, ನೀನು ಅಲ್ಲಿಗೆ ಬಂದರೆ ನಾನು ಈ ಕ್ಷಣದಲ್ಲಿ ಕರೆದುಕೊಂಡು ಹೋಗುವುದಕ್ಕೆ ಸಿದ್ಧನಿದ್ದೇನೆ. ಇವರಿಬ್ಬರು ಮಾತಾಡ್ತಾ ಇರುವುದನ್ನು, ಜೊತೆಗೆ ದಮಯಂತಿ ಅಳ್ತಾ ಇರುವುದನ್ನು ರಾಜಮಾತೆ ಗಮನಿಸ್ತಾಳೆ. ರಾಜಮಾತೆ ಬಂದು ಈಕೆಯ ಕೈ ಹಿಡಿದು ಕೇಳ್ತಾಳೆ, ಯಾಕೆ ಅಳ್ತಾ ಇದ್ದಿ ಮಗಳೇ, ಏನಾಗಿದೆ? ಆಗ ಇವಳು ಸತ್ಯ ಹೇಳ್ತಾಳೆ, ನಾನು ದಮಯಂತಿ. ಇವನಿಗೆ ದೊಡ್ಡ ಸಮಸ್ಯೆ ಸುದೇವನಿಗೆ, ಈ ದಮಯಂತಿ ಹೌದಾದರೆ ಯಾಕೆ ತಿಲ ಕಾಣಿಸುವುದಿಲ್ಲ? ತಿಲ ಅಂದರೆ ಮಚ್ಚೆ, ಅದಕ್ಕೆ ಸಂಸ್ಕೃತದಲ್ಲಿ ಪ್ಲುಷ ಅಂತ ಕರೀತಾರೆ. ಅದು ತಿಲಾತ್ಮಕ ಪ್ಲುಷ ಯಾಕೆ ಕಾಣಿಸ್ತಾ ಇಲ್ಲ? ಆಗ ದಮಯಂತಿ ತನ್ನ ಬಟ್ಟೆಯನ್ನು ಹಿಡಿದು ಒರೆಸಿಕೊಳ್ತಾಳೆ. ಅಷ್ಟು ಧೂಳು ಕೊಳೆ ಅಂಟಿ ಹೋಗಿತ್ತಂತೆ ತಲೆಯಲ್ಲಿ. ಇವಳು ಸ್ನಾನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳುವುದಕ್ಕೆ ವೇದವ್ಯಾಸರು ಬಳಸಿಕೊಂಡ ಕಥೆ ಇದು. ಅದನ್ನು ತೆಗೆದಾಗ ಅಲ್ಲಿ ಕಾಣಿಸಿತು ಪ್ಲುಷ. ಕಣ್ಣೀರಿನ ನೀರಿನಿಂದ ಒರೆಸಿಕೊಂಡಾಗ ಪ್ಲುಷ ಕಾಣಿಸಿತು. ಆಗ ಮಗಳೇ ಅಂತೇಳಿ ಅಪ್ಪಿಕೊಳ್ತಾಳೆ ಆ ರಾಜಮಾತೆ, ನನ್ನ ಅಕ್ಕನ ಮಗಳು ನೀನು ಅಂತ. ಯಾಕಂದರೆ ಅವಳು ಕಥೆ ಹೇಳ್ತಾಳೆ, ನಾವಿಬ್ಬರು ಕೂಡ ಅಕ್ಕ ತಂಗಿಯರು, ನನ್ನನ್ನು ಇಲ್ಲಿ ಕೊಟ್ಟು ಮದುವೆ ಮಾಡಿದರು, ನನ್ನ ಅಕ್ಕನನ್ನು ಅಲ್ಲಿಗೆ ಭೀಮಸೇನಿಂದ ಕೊಟ್ಟು ಮದುವೆ ಮಾಡಿದರು, ನೀನು ಹುಟ್ಟಿದ ವಿಷಯವೂ ಗೊತ್ತು, ಆದರೆ ನಮಗೂ ನಿಮಗೂ ಸ್ವಲ್ಪ ವೈಮನಸ್ಯ ಇದ್ದದ್ರಿಂದ ನಾನು ನಿನ್ನನ್ನು ನೋಡೋದಕ್ಕೆ ನಾಮಕರಣಕ್ಕೆ ಬರಲಿಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮಿಬ್ಬರಿಗೂ ಸಂಧಿ ಆದಾಗ ನಿಮಗೆ ಮದುವೆ ಆಗಿ ಹೋಯಿತು, ಹಾಗಾಗಿ ನಿಂದು ಗೊತ್ತೇ ಆಗಲಿಲ್ಲ ನನಗೆ. ಇಂಥದ್ದೆಲ್ಲ ನಡೆದಿತ್ತು ಘಟನೆ. ಇವಳು ಚಿಕ್ಕಮ್ಮ ಆಗಬೇಕು. ಅದೇ ನಿಮ್ಮನ್ನು ನೋಡಿದಾಗ ನನಗೆ ಅಮ್ಮ ಅಂತಲೇ ಅನಿಸ್ತಾ ಇತ್ತು ಅಂತ ಇವಳು ಹೇಳ್ತಾಳೆ. ನನಗೆ ಅಮ್ಮನ ಹಾಗೆ ಇದ್ದಾಳೆ ಇವಳು ಅಂತ ಅನಿಸ್ತಾ ಇತ್ತು, ನೀವು ಕೂಡ ಮಾತೃಪ್ರೀತಿಯನ್ನೇ ನನ್ನಲ್ಲಿ ತೋರಿಸಿದ್ದೀರಿ. ಕೊನೆಗೆ ಅವಳು ಕೇಳ್ತಾಳೆ, ಒಂದು ಅನುಕೂಲ ಮಾಡಿಕೊಡಬೇಕು, ನಾನು ನನ್ನ ತವರು ಮನೆಗೆ ಹೋಗಬೇಕು, ಅದಕ್ಕೆ ಅನುಕೂಲ ಮಾಡಿಕೊಡಿ. ಚಿಕ್ಕಮ್ಮ ಭಾರವಾದ ಮನಸ್ಸಿನಿಂದ ರಥದಲ್ಲಿ ಸುದೇವನಿಗೂ ವ್ಯವಸ್ಥೆ ಮಾಡಿ, ಸುದೇವ ಅನ್ನುವ ಆ ಶ್ರೇಷ್ಠ ಬ್ರಾಹ್ಮಣನ ಜೊತೆಗೆ ಈಕೆಯನ್ನು ಚೇದಿ ದೇಶದಿಂದ ವಿದರ್ಭ ದೇಶಕ್ಕೆ ಕಳಿಸಿಕೊಟ್ಟಿದ್ದಾಳೆ. ವಿದರ್ಭ ದೇಶವನ್ನು ಈಕೆ ತಲುಪಿದ್ದಾಳೆ. ತಂದೆ ತಾಯಿಯರು ಮತ್ತು ತನ್ನ ಪ್ರೀತಿಯ ಇಬ್ಬರು ಮಕ್ಕಳ ಜೊತೆಗೆ ದಮಯಂತಿ ಇದ್ದಾಳೆ ಅನ್ನುವ ವಿಷಯದ ಜೊತೆಗೆ ಇವತ್ತಿನ ಅನುಸಂಧಾನ ನಿಲ್ಲಿಸೋಣ. ನಾಳೆ ಮತ್ತೆ ನಳದಮಯಂತಿಯರು ಮತ್ತೆ ಸೇರಿ ಕಲಿಯ ಮಹಾತ್ಮೆ ಏನು ಅನ್ನುವುದರ ಉಪಸಂಹಾರದ ಜೊತೆಗೆ ನಾಳೆಯ ಅನುಸಂಧಾನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು.